So, hello everyone, welcome to all my YouTube channel. ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಪಾರ್ಟ್ನರ್ಶಿಪ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ನಾವು ಪಾರ್ಟ್ನರ್ಶಿಪ್ ಹೋಗಿನ ತನಕ 2 ಕ್ಲಾಸ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ಇದು 3ನೇ ಕ್ಲಾಸ್ ಆಗಿರುವಂಥದ್ದು. ಆ್ಯಂಡ್ ದಿಸ್ ಕ್ಲಾಸ್ ಇಸ್ ಕವರ್ಸ್ SSC ಎಕ್ಸಾಮ್, RRB ಎಕ್ಸಾಮ್, KPSC ಎಕ್ಸಾಮ್, KE ಎಕ್ಸಾಮ್ ಆ್ಯಂಡ್ ನೀವು ಎಲ್ಲ ಗೌರ್ಮೆಂಟ್ ಎಕ್ಸಾಮ್ ಅಂದರೆ ಸ್ಟೇಟು ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಎಕ್ಸಾಮ್ಗೂ ಕೂಡ ಏನಾಗುತ್ತೆ, ಇದು ಈ ಸೀರೀಸ್ ಏನಾಗುತ್ತೆ ನಿಮಗೆ ಕವರ್ ಆಗುತ್ತೆ. ಪಾರ್ಟ್ನರ್ಶಿಪ್ ನಿಮಗೆ ಎಲ್ಲೆಲ್ಲಿ ಯಾವುದೇ ಸಿಲೆಬಸ್ ತೊಗೊರಿ, ನೀವು ಸ್ಟೇಟ್ ತೊಗೊರಿ ಅಥವಾ ಸೆಂಟ್ರಲ್ ತೊಗೊರಿ, ಎಲ್ಲಿ ಮ್ಯಾಥಮೆಟಿಕ್ಸ್ ಬರುತ್ತಲ್ಲ ಅಲ್ಲೆಲ್ಲ ಎಲ್ಲ ನಿಮ್ಗೆ ಏನಾಗುತ್ತೆ ಇದು ಯೂಸ್ ಆಗುವಂಥದ್ದು. ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಅದರಲ್ಲಿ ವೆನ್ ಸಮ್ಮನ್ ಜಾಯ್ನಡ್ ಆರ್ ಲೆಫ್ಟ್ ಅಂತ ಬಗ್ಗೆ ಡಿಸ್ಕಸ್ ಮಾಡಿದ್ದು, ಕರೆಕ್ಟಲ್ಲ. ಅಲ್ಲಿ ಒಂದು ಕಾನ್ಸೆಪ್ಟ್ ಬಂದಿತ್ತು, ಒಂದು ಬಿಸ್ನೆಸ್ಸಲ್ಲಿ ಒಬ್ಬರು ಕಸ್ಟಮರು ಬರ್ಬೋದು ಅಂದರೆ ವೆನ್ ಸಮ್ಮನ್ ಜಾಯ್ನಡ್ ಆರ್ ಲೆಫ್ಟ್ ದಿ ಬಿಸ್ನೆಸ್ ಅಂತ ಒಂದು ಆ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ನಾವು ಇವತ್ತಿನ 3rd ಕ್ಲಾಸಲ್ಲಿ 2 ಕಾನ್ಸೆಪ್ಟ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಅದರಲ್ಲಿ ಫಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಏನಿದೆ, ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಕ್ಯಾಪಿಟಲ್ ಅಂತ. ಅಂದರೆ ಕೆಲವೊಂದು ನಾವು ಬಂಡವಾಳವನ್ನು ಏನು ಮಾಡಿರ್ತೀವಿ, ಈಗ A ಮತ್ತು B ಇರ್ತಾರೆ ಅಂತ ಅಂದ್ಕೊಳ್ಳಿ. ಸೊ A ಮತ್ತು B, A ಏನು ಮಾಡಿರ್ತಾನೆ, ಒಂದು 10 ರೂಪಾಯಿ ಹಾಕಿರ್ತಾನೆ ಸ್ಟಾರ್ಟಿಂಗಲ್ಲಿ ಬಿಸ್ನೆಸ್ಸಲ್ಲಿ. ಆಮೇಲೆ 3 ತಿಂಗಳಾದಮೇಲೆ ಏನು ಮಾಡ್ತಾನೆ, ಇನ್ನು ಇದರಲ್ಲಿ ಏನು ಮಾಡ್ತಾನೆ, 20 ರೂಪಾಯಿ ಆ್ಯಡ್ ಮಾಡ್ತಾನೆ, ಇದರಲ್ಲಿ ಇನ್ನೂ 10 ರೂಪಾಯಿ ಹಾಕ್ತಾನೆ. ಅವಾಗೇನಾಗುತ್ತೆ, ಮತ್ತು ಇದರಲ್ಲಿ 10 ರೂಪಾಯಿ ಹಾಕಿದಾಗ ಮತ್ತೆ 10 + 10 ಎಷ್ಟೊತ್ತು 25, ಮತ್ತು ಎಷ್ಟು 9 ತಿಂಗಳು ಉಳಿತು. ಅದೇ ಥರ B ಏನು ಮಾಡಿರ್ತಾನೆ, ಮೊದಲಿಗೆ ಒಂದು 50 ಹಾಕಿರ್ತಾನೆ, ಎಷ್ಟು 3 ತಿಂಗಳ ಕಾಲ. ಆಮೇಲೆ ಇದರಲ್ಲಿ ಮತ್ತೆ 10 ಕೂಡಿಸ್ತಾನೆ ಅಂದರೆ ಟೋಟಲ್ 60 ರೂಪಾಯಿ ಇಂಟು 9 ತಿಂಗಳು ಅಂತ. ಸೊ ಈ ಥರ ಅಂದರೆ ಸ್ಟಾರ್ಟಿಂಗಲ್ಲಿ ಬಿಸ್ನೆಸ್ಸಲ್ಲಿ ಅಮೌಂಟ್ ಫಂಡ್ ಮಾಡಿತ್ತು, ಮತ್ತು ಅದನ್ನು ಏನು ಮಾಡೋದು, ಇನ್ಕ್ರೀಸ್ ಮಾಡ್ಕೊಳ್ಳೋದು, ಇಲ್ಲ ಅದೇ ಹಾಕಿದ ಅಮೌಂಟಲ್ಲೇ ಮತ್ತು ಅರ್ಧನ ತಗೊಂಡ್ಬಿಡೋದು, ಆ ಥರ ಒಂದು ಕಾನ್ಸೆಪ್ಟು. ಸೊ ನೀವು ಕಾಮನಾಗಿ ನೋಡಿರ್ತಾರೆ ಬಿಸ್ನೆಸ್ಗಳಲ್ಲಿ ಈ ಥರ ಏನಂತಂದರೆ ರಿಲೇಟೆಡ್ ಟಾಪಿಕ್ನ ಕೇಳಿರ್ತಾರೆ, ಬಂಡವಾಳದಲ್ಲಿ ಹೆಚ್ಚಳ ಮತ್ತು ಕಡಿಮೆ ಮಾಡೋದಂತ. ಸೊ ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಸೊ ಇವತ್ತಿನ ಕ್ಲಾಸಲ್ಲಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಕ್ಯಾಪಿಟಲ್ ಬಗ್ಗೆ ಕ್ಲಾಸಸಲ್ಲಿ ಯಾವ ಥರ ಕ್ವಶನ್ಸ್ ಇದ್ದಾವೆ ಮತ್ತು ಅದನ್ನು ಹೇಗೆ ಸಾಲ್ವ್ ಮಾಡೋದಂತ ನೋಡೋಣ. ನೋಡಿ ಇಲ್ಲಿ. ಸೊ ಅದರಲ್ಲಿ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡಿ, ಸುರೇಶ್, ದಿನೇಶ್ ಆ್ಯಂಡ್ ರಮೇಶ್ ಬಿಕಮ್ ಪಾರ್ಟ್ನರ್ಸ್ ಇನ್ ಎ ಬಿಸ್ನೆಸ್ ಬೈ ಇನ್ವೆಸ್ಟಿಂಗ್ ಮನಿ ಇನ್ ದ ರೇಷಿಯೋ ಆಫ್ 3-6-8 ಅಂತ. If their investment is increased by 5%, 15% and 20% respectively, then what will be the ratio of their profits for 1 year ಅಂತ. ಸೊ ನಾನು ನಿಮಗೆ ಈ ಪ್ರಾಫಿಟ್ ಇದು ಪರ್ಸೆಂಟೇಜ್ ಬಗ್ಗೆ ನಾನು ನಿಮಗೆ ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೇನೆ. ಪರ್ಸೆಂಟೇಜ್ ಟಾಪಿಕಲ್ಲಿ 5% ಬಂದಾಗ ಅದರ ರೇಷಿಯೋ ಏನಾಗುತ್ತೆ, 15% ಬಂದಾಗ ಅದರ ರೇಷಿಯೋ ಏನಾಗುತ್ತೆ, ಮತ್ತು 20% ಬಂದಾಗ ಅದರ ರೇಷಿಯೋ ಏನಾಗುತ್ತೆ ಅಂತ. ಸೊ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಇತ್ತಂದರೆ ನೀವು ಇಲ್ಲಿ ಈಸಿಯಾಗಿ ಮಾಡ್ಬೋದು. ಸೊ ಫಸ್ಟ್ನೇದಾಗಿ ನಮಗೆ ಏನೇನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಂಬಿಡಿ. ಫಸ್ಟು ಸುರೇಶ್, ಅದೇ ಥರ ದಿನೇಶ್, ಅದೇ ಥರ ಏನು ರಮೇಶ್ ಅಂತ. ಸೊ ಇವ್ರು 3 ದಿನ ಕೊಟ್ಟಿದ್ದಾರೆ, ಅವರು ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಎಷ್ಟು ಇಲ್ಲಿ ನೋಡಿ, ಇಲ್ಲಿ 3-6-8 ಅಂತಿದೆಯಲ್ಲ, ನಾನು ಅದನ್ನು ಈ ಪರ್ಸೆಂಟೇಜ್ ವ್ಯಾಲ್ಯೂನ ಅವಾಯ್ಡ್ ಮಾಡೋ ಸಲುವಾಗಿ ನಾನೇನು ಮಾಡ್ಕೊತೀನಿ ಅದನ್ನು, ಸೊ 300 ಅಂತ ಬರ್ಕೊತೀನಿ. ಸೊ ರೇಷಿಯೋ 600, ರೇಷಿಯೋ 800 ಅಂತ. ಸೊ ನೀವು ಇಲ್ಲಿ ನೋಡಿರಿ, ಇಲ್ಲಿ ಎಲ್ಲ ಕಡೆ ನಾವು 0 ತೆಗೆದುಬಿಟ್ರೆ ಮತ್ತು ನಮಗೇನು ಉಳಿತು, 3-6-8 ಉಳಿತು. ಆದ್ದರಿಂದ ನಾವು ಒಂದು 00 ಅಸ್ಯೂಮ್ ಮಾಡ್ಕೊಂಡು ತೊಗೊಂಡಿವಿ. ಆಮೇಲೆ ಇದರಲ್ಲಿ ಏನು ಮಾಡಿದ್ದಾರೆ, ಅವರು ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಎಷ್ಟು ಯಾರು ಸುರೇಶ್ ಅಂತ ಎಷ್ಟು 5% ಇನ್ಕ್ರೀಸ್ ಮಾಡಿದ್ದಾನೆ, 5% ಇನ್ಕ್ರೀಸ್. ಸೊ 5% ಇನ್ಕ್ರೀಸ್ ಮಾಡಿದಾಗ ನೋಡ್ರಿ, 5×3 15, ಅಂದರೆ 5×3 15, 00 ಪರ್ಸೆಂಟೇಜ್ ವ್ಯಾಲ್ಯೂ ಕ್ಯಾನ್ಸಲ್ ಆಗುತ್ತೆ. ಆದ್ದರಿಂದ ಸೊ ಅವಾಗೇನಾಗುತ್ತೆ, ನಮಗೆ ಇಲ್ಲಿ 45 ಆಗುತ್ತೆ, ಕರೆಕ್ಟಲ್ಲ. ನೀವು ಬೇಕಿದ್ರೆ ನಿಮಗೆ ಒಂದು ತೋರಿಸ್ತೀನಿ, ಇಲ್ಲಿ ನೋಡಿ ಸ್ಯಾಂಪಲ್. ಸೊ 100ರಲ್ಲಿ 5% ಇನ್ಕ್ರೀಸ್ ಆಗಿದೆ ಅಂದರೆ ಏನಾಗುತ್ತೆ, ನಮಗೆ 100ರಲ್ಲಿ 5% ಇನ್ಕ್ರೀಸ್ ಅಂದರೆ 105 ಅಂತ. ಆದ್ದರಿಂದ 00 ಕ್ಯಾನ್ಸಲ್ ಆಗಿ ನಮಗೇನು ಸಿಗುತ್ತಿದ್ದು, 315 ಸಿಗುತ್ತಿದ್ದು. ಸಾರಿ, 45 ಅಲ್ಲ, 315 ಅಂತ. ಸೊ 315 ಅಂದರೆ ಫಸ್ಟಿಗೆ ಸ್ಟಾರ್ಟಿಂಗ್ 300 ರೂಪಾಯಿ ಇರುತ್ತಲ್ಲ, ಅದರಲ್ಲಿ 15 ರೂಪಾಯಿ ಇನ್ಕ್ರೀಸ್ ಆದಾಗ ಅದೇನಾಗುತ್ತೆ, 315 ಆಗುತ್ತೆ ರೇಷಿಯೋ. ಮತ್ತು ಇದರಲ್ಲಿ ಏನಾಗುತ್ತೆ, ಎಷ್ಟು 15% ಇನ್ಕ್ರೀಸ್ ಆಗುತ್ತಂತ, 15% ಇನ್ಕ್ರೀಸ್. ಅದರಿಂದ ಏನಾಗುತ್ತೆ, 16×90 ಅಂದರೆ ಮೊದಲಿಗೆ 600 ಇತ್ತು, ಆಮೇಲೆ ಮತ್ತೆ 90 ರೂಪಾಯಿ ಇನ್ಕ್ರೀಸ್ ಆಯಿತು ಅಂದರೆ 695 ರೇಷಿಯೋ. ಮತ್ತು ಇದರಲ್ಲೇನು ಕೂಡ ಎಷ್ಟಾಗುತ್ತೆ ಇನ್ಕ್ರೀಸು, 20% ಇನ್ಕ್ರೀಸ್ ಆಗುತ್ತಂತ, ಕರೆಕ್ಟಲ್ಲ. ಆದ್ದರಿಂದ 2×16, ಆವಾಗ ಏನಾಗುತ್ತೆ, 12×96 ಅಂತ. ಆವಾಗ ಏನಾಗುತ್ತೆ, ನಮಗೆ ಇಲ್ಲಿ ಮೊದಲಿಗೆ 800 ಇತ್ತು, ಆಮೇಲೆ ಅದರಲ್ಲಿ ಏನಾಗುತ್ತೆ 160 ರೂಪಾಯಿ ಇನ್ಕ್ರೀಸ್ ಆದಾಗ ಅವಾಗ ನಮಗೇನು ಆನ್ಸರ್ ಆಗುತ್ತೆ ಅಂದರೆ 960 ಆಗುತ್ತೆ, ಕರೆಕ್ಟಲ್ಲ. ಈಗ ನಮಗಿಲ್ಲಿ ಟೈಮ್ ಪೀರಿಯಡ್ ಕೊಟ್ಟಿಲ್ಲ ಅಂದರೆ ನಾನು ನಿಮ್ಗೆ ಹೇಳಿದ್ದೆ, ಕೆಲವೊಂದು ಟೈಮಲ್ಲಿ
ಟೈಮ್ ಪೀರಿಯಡ್ ವ್ಯಾಲ್ಯೂ ಕಾನ್ಸ್ಟೆಂಟ್ ಆದಾಗ ಅದೇ ಇನ್ವೆಸ್ಟ್ಮೆಂಟ್ ರೇಷಿಯೋ ಏನಾಗುತ್ತೆ, ಸೊ ಅದೇ ಪ್ರಾಫಿಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ. ದೆನ್ ವಾಟ್ ವಿಲ್ ಬಿ ದ ರೇಷಿಯೋ ಆಫ್ ದ ಪ್ರಾಫಿಟ್ಸ್ ಅಂತ. ಸೊ ಈ ಥರ ಬಂದಾಗ ನಮಗೇನಾಗುತ್ತೆ, ಇದೇ ಪ್ರಾಫಿಟ್ ಆಗಿ ಕನ್ವರ್ಟ್ ಆಗುತ್ತೆ ಟೈಮ್ ಪೀರಿಯಡ್ ಕೊಟ್ಟಿಲ್ಲ ಅಂದರೆ. ಸೊ ನೋಡಿ ಇಲ್ಲಿ ಕಡಿತ ಏನೇನು ಹೋಗುತ್ತೆ, ಕಡಿತ ಹೊಡಿ, ಇನ್ ಕೇಸ್ ಕಡಿತ ಹೋಗ್ಲಿಕ್ಕಂದ್ರೆ ಆ್ಯಸ್ ಇಟ್ ಇಸ್ ವ್ಯಾಲ್ಯೂ ಆಗಿರುತ್ತೆ. ಸೊ ಇಲ್ಲಿ ಕಡಿತ ಏನೇನು ಹೋಗುತ್ತಾ, 5ರ ಮಗ್ಗಿಲೇಸ್ ಹೋಗುತ್ತಾ, 5 6 30, 5 3 15, ಮತ್ತು ಇದು 5 1 5, ಸೊ 19 ಆಯಿತು. 19 5 3 15, ಮತ್ತು 4 ಉಳಿತು 5 8 40, ಮತ್ತು ಇದು 5 1 5 46, 5 9 45, 5 2 10. ಮತ್ತೆ ಏನು ಕಡ್ತಾ ಹೋಗುತ್ತಾ, ಕಡ್ತಾ ಹೋದರೆ ಹೊಡೆದು ಬಿಡಿ. ಸೊ ಇದು ಇದರಿಂದ ಹೋಗುತ್ತಾ 3 2 3 1, ಮತ್ತು ಇದು 3 4 12, 3 6 18, ಮತ್ತು ಇದು 3 6 18, 3 4 12. ಸೊ ನಮ್ಗೆ ಇದೇ ಫೈನಲ್ ಆಗಿ ರೇಷಿಯೋ ಇರುವಂಥದ್ದು. ಆದ್ದರಿಂದ ಏನಾಗುತ್ತೆ, ನಮಗೆ ಪ್ರಾಫಿಟ್ ರೇಷಿಯೋ ಏನು ಬರುತ್ತೆ, 21:46:64 ಅಂತ. ಸೊ ಅದು ಯಾವ ವ್ಯಾಲ್ಯೂ ಇರುತ್ತೆ, ಆಪ್ಷನ್ ನಂಬರ್ ಡಿ ಯಲ್ಲಿ ಇದೆ ಆನ್ಸರ್. ಸೊ ಅದರಿಂದ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರೋವಂಥದ್ದು. ಸೊ ನೆಕ್ಸ್ಟ್ ಅದೇ ಥರ ಇನ್ನೊಂದು ಪ್ರಾಬ್ಲಮ್ ನೋಡಿ ಇಲ್ಲಿ. X and Y enter into a partnership with capital in 3:5. After 5 months, X adds 50% ಅಂತ. ಮತ್ತು while Y withdraws 60% of his capital, what is the share of X in the annual of 6.84 lakhs ಅಂತ. ಮೊದಲು ಏನಂತ ಕೊಟ್ಟಿದ್ದಾರೆ ಅಂದರೆ, X ಅಂತ ಒಬ್ಬನ ಪರ್ಸನು ಮತ್ತು Y ಅಂತ ಒಬ್ಬ ಪರ್ಸನು ಏನು ಮಾಡಿದಾರೆ, ಅವರು ಏನಂತ ಅವ್ರದ್ದು ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ರು. ಅವರು ಏನಂತ 3 ಒಬ್ಬನು, ಮತ್ತು ಇವ್ರದ್ದು ಏನಿತ್ತು 5 ಇತ್ತು, ಕರೆಕ್ಟ್ ಅಲ್ಲ. ಈಗ ಅವ್ರು ಏನು ಮಾಡ್ತಾರೆ ಅಂದರೆ, ಆಫ್ಟರ್ 5 ಮಂತ್ ಅಂದರೆ 5 ತಿಂಗಳಾದಮೇಲೆ ಇವನು ಎಕ್ಸ್ ಒಮ್ಮನ್ ಏನು ಮಾಡ್ತಾನೆ, 50% ಇನ್ಕ್ರೀಸ್ ಮಾಡ್ತಾನೆ. ಸೊ ಇಲ್ಲಿ ನೋಡಿ 3ಯಲ್ಲಿ 50%, 100ರಲ್ಲಿ 50% ಇನ್ಕ್ರೀಸ್ ಅಂದರೆ ಏನಾಗುತ್ತೆ, 150 ಅಂತ. ಆದರೆ ಇದನ್ನು ಕಡ್ತಾ ಹೊಡೆದ್ರೆ ನಮ್ಗೆ ಏನು ಸಿಗುತ್ತೆ, 5 3 53 150, 52 ಕರೆಕ್ಟಲ್ಲ. ಸೊ ನಮಗೆ ಆಫ್ಟರ್ 5 ಮಂತ್ಸ್ ಎಕ್ಸ್ ಆ್ಯಡ್ಸ್ 50% ಆಫ್ ಹಿಸ್ ಕ್ಯಾಪಿಟಲ್ ಅಂತ, ಕರೆಕ್ಟು. ಮತ್ತು ಅದರಿಂದ ನಮಗೇನಾಗುತ್ತೆ ಇಲ್ಲಿ 3 3 9 / 2 ಅಂತ 4.5. ಸೊ ನಮಗಿದು ಪಾಯಿಂಟಲ್ಲಿ ಬರೋದ್ರಿಂದ ನಾವು ಸ್ವಲ್ಪ ಇದನ್ನು ಪಾಯಿಂಟ್ನ ಅವಾಯ್ಡ್ ಮಾಡೋ ಸಲುವಾಗಿ ನಾವೇನು ಮಾಡ್ಬೇಕಂದ್ರೆ ಇಲ್ಲಿ 30 ಬರ್ಕೊಂಬಿಡಿ ಇಲ್ಲಿ. ಸೊ ನಮಗೆ 30 ಬರ್ಕೊಂಬಿಟ್ರೆ ನಮಗೇನಾಗುತ್ತೆ, ಈಸಿಯಾಗಿ ಸಿಗ್ಬಿಡುತ್ತೆ. ಸೊ ಪಾಯಿಂಟನ್ನು ಮೈನಸ್ ಮಾಡೋ ಸಲುವಾಗಿ, ತೆಗೆಯೋ ಸಲುವಾಗಿ. ಸೊ ಎಕ್ಸ್ 30 × 5 ಕರೆಕ್ಟಲ್ಲ. ಯಾಕಂದರೆ ಕೆಲವೊಂದು ಟೈಮ್ ನಾವು ಪಾಯಿಂಟನ್ನು ಅವಾಯ್ಡ್ ಮಾಡ್ಬೇಕಂತ ನಾವು 0 ಬರ್ಕೋಬೇಕಾಗತ್ತೆ. ಸೊ 150 / 100 ಅಂತ ನೋಡಿ ಇಲ್ಲಿ. ಇವಾಗ ಏನಾಗುತ್ತೆ, 0 0 ಇಲ್ಲಿ 2 0, ಇಲ್ಲಿ 1 0, ಇಲ್ಲಿ 0, 15 3 45 ಅಂತ. ಸೊ ಅವಾಗೇನಾಗುತ್ತೆ, ಇಲ್ಲಿ ನೋಡಿರಿ 30 ಇತ್ತು ವ್ಯಾಲ್ಯೂ ಸ್ಟಾರ್ಟಿಂಗಲ್ಲಿ. 5 ತಿಂಗಳಾದಮೇಲೆ ಏನು ಮಾಡಿ 50% ಇನ್ಕ್ರೀಸ್ ಮಾಡ್ಯಾನ. ಅಂದರೆ 30ರದ 50% ಅಂದರೆ 15 + 30 ಎಷ್ಟಾಗುತ್ತೆ, 45 ಅಂತ. ಸೊ 45. ಇಲ್ಲಿ ನೋಡಿರಿ, ಒಂದು ಆ್ಯನುವಲ್ ಅಂತ ಕೊಟ್ಟಿದ್ದಲ್ಲ, ಒಂದು ವರ್ಷದಾಗ 12 ತಿಂಗಳುಗಳು. ಆಲ್ರೆಡಿ 5 ತಿಂಗಳು ಕಳೆದ್ಮೇಲೆ ಮತ್ತೆ ನಾವು ಏನು ಇದು 45 ರೂಪಾಯಿ, ಇನ್ನು ಎಷ್ಟು ತಿಂಗಳು ಓಡೋದಲ್ಲಿ 7. ಯಾಕಂದರೆ ಆಲ್ರೆಡಿ 5 ತಿಂಗಳು ಆಗಿತ್ತು ಅಂದರೆ ಇನ್ನು ಎಷ್ಟು ತಿಂಗಳು ಉಳಿದದ, 7 ತಿಂಗಳು ಅಂತ. ಅದೇ ಥರ ರೇಷಿಯೋ ವೈದು ಎಷ್ಟಿತ್ತು, ಫಸ್ಟು 50 ಇತ್ತು, 50 × 5 ಪ್ಲಸ್ ಮತ್ತೇನು ಮಾಡಿದಾನೆ, ಈ ವೈ ವಿಡ್ರಾ ಮಾಡಿದಾನೆ. ಇಲ್ಲಿ 60% ಏನು ಮಾಡಿದಾನೆ, ವಿಡ್ರಾ ಮಾಡಿದಾನಂತ. ಆದ್ದರಿಂದ 50 × ನೋಡಿರಿ, 100ರಲ್ಲಿ 60 ತೆಗೆದಾನಂದ್ರೆ 60% ತೆಗೆದಾನಂದರೆ 40 ಉಳಿತು. ಅದರಿಂದ ಡಬಲ್ 0 ಕ್ಯಾನ್ಸಲ್ ಆಯ್ತು. ಇಲ್ಲಿ 5 4 20. ಸೊ 20 ಬಂತಲ್ಲ. ಸೊ ಏನಾಗುತ್ತದು, 20 × 7 ಅಂತ, ಕರೆಕ್ಟಲ್ಲ. 7 ತಿಂಗಳು ಉಳಿತಿಲ್ಲಿ. ಮತ್ತು ಇಲ್ಲಿಗೆ ಏನೇನು ಉಳಿದಿತ್ತು ಅದು ಬರೆದು ಬಿಟ್ರಿ. ಇಲ್ಲಿ ಏನೇನು ಕಡ್ತಾ ಹೋಗುತ್ತೋ ಅದನ್ನು ಕಡ್ತಾ ಹೊಡೆದು ಮತ್ತೇನಾಗುತ್ತೆ ಅದನ್ನು ಬರೆದು ಬಿಟ್ರಿ. ಸೊ ಇದನ್ನಾಗುತ್ತೆ ನಮಗೆ 30 × 5 ಎಷ್ಟಾಗುತ್ತೆ ನಮಗೆ. ಇಲ್ಲಾಂದರೆ ನಾವು ಏನಾಗುತ್ತೆ, ಕಡ್ತಾ ಹೊಡೆದು ಬಿಟ್ರಿ. ಇಲ್ಲಿ ನೋಡ್ರಿ, 5ರ ಮಗ್ಗಿಯಿಂದ ಎಲ್ಲ ಕಡೆ ಕಾಮನ್ ಆಗಿ ಹೋಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಇದು 5 ಕ್ಯಾನ್ಸಲ್ ಆಗಿ 30 ಉಳಿತು. ಪ್ಲಸ್ ಇದೇನಾಗುತ್ತೆ, 5 9 45 ಮತ್ತು × 7 ಕರೆಕ್ಟಲ್ಲ. ಮತ್ತು ರೇಷಿಯೋ ಇಲ್ಲೇನು ಉಳಿತದೆ, ಇದನ್ನು ಬೇಕಾದ್ರೆ ಬ್ರಾಕೆಟಲ್ಲಿ ಬರ್ಕೊಂಬಿಡಿ, ಕನ್ಫ್ಯೂಸ್ ಆಗ್ಬಿಡುತ್ತೆ ಕೆಲವೊಬ್ರು ನೋಡೋಕೆ. ಮತ್ತು ಇದು 5 ಹೋಗಿ ಏನಾಗಿದ್ದಿಲ್ಲ 50 ಉಳಿತು. ಪ್ಲಸ್ ಇದೇನಾಗುತ್ತೆ, 5 4 20, 4 × 7. ಆಮೇಲೆ ನಮಗೆ ಇನ್ವೆಸ್ಟ್ಮೆಂಟ್ = ಇಲ್ಲಿ ನೋಡಿ 30 + 9 = 63, 63 + 30 ಎಷ್ಟಾಗುತ್ತೆ ನಮಗೆ, 93 ರೇಷಿಯೋ. ಇದನ್ನಾಗುತ್ತೆ 50 + 28, 50 + 28 ಅಂದರೆ ನಮಗೇನಾಗುತ್ತೆ. ಸೊ ನೀವು ಮತ್ತೆ ಕಡ್ತಾ ಹೊಡಿಬೋದಿತ್ತು ಇಲ್ಲಿ. ಸೊ 50 + 28 ಅಂದರೆ ಏನಾಗುತ್ತೆ, 28 ಆಗುತ್ತೆ. ಮತ್ತು ಇದರದ್ದು ನಮಗೆ ಇನ್ನೂ ರೇಷಿಯೋ ಆಗತ್ತೆ ಮತ್ತೆ. ಸೊ ಇದು 3 3 1, 3 3 9 ಮತ್ತು 3 1 ಮತ್ತು ಇದು 3 2 6, 3 6 18. ಸೊ ನಮ್ಗೆ ಇನ್ವೆಸ್ಟ್ಮೆಂಟ್ ರೇಷಿಯೋ ಏನು ಬರುತ್ತೆ, 31 ಮತ್ತು 26 ಅಂತ, ಕರೆಕ್ಟಲ್ಲ. ಸಾರಿ ಇನ್ವೆಸ್ಟ್ಮೆಂಟ್ ಅಂತಲ್ಲ, ಇದು ಇನ್ವೆಸ್ಟ್ಮೆಂಟ್ ರೇಷಿಯೋ ಏನಾಗುತ್ತೆ ನಮಗೆ, ಇದು
ನಾನೇನು ಹೇಳಿದ್ದೆ ಟೈಮ್ ಪೀರಿಯಡ್ ಕೊಟ್ಟಿಲ್ಲ, ಟೈಮ್ ಪೀರಿಯಡ್ ಕೊಟ್ಟಿದ್ರಲ್ಲ ಅದೇನಾಗುತ್ತೆ ನಮಗೆ ಪ್ರಾಫಿಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆದ್ದರಿಂದ ಇನ್ವೆಸ್ಟ್ಮೆಂಟ್ ರೇಷಿಯೋ ಇತ್ತಲ್ಲ ಅದೇ ನಮಗೆ ಏನಾಗುತ್ತೆ ಪ್ರಾಫಿಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಪ್ರಾಫಿಟ್ ಅಂತ ಬರ್ಕೋಬೇಕು, ಇದನ್ನು ಇದು ಪ್ರಾಫಿಟ್ ಅಂತ. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ ಅದೆಲ್ಲ ಇನ್ವೆಸ್ಟ್ಮೆಂಟು ಮತ್ತು ನಾವು ಅದು ಟೈಮ್ ಪೀರಿಯಡ್ನ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ನಮಗೇನಾಗುತ್ತದೆ ಪ್ರಾಫಿಟ್ ಅಂತ ಬರುತ್ತಲ್ಲ. ಸೊ ನಾವು ಏನು ಮಾಡ್ಕೋಬೇಕು, ಅದನ್ನು ಪ್ರಾಫಿಟ್ ಅಂತ ಬರ್ಕೋಬೇಕು. ಸೊ ಇಷ್ಟು ಬರ್ಕೊಂಡ್ಮೇಲೆ ನಮಗೇನೇನಾಯಿತು 31 26 ಆಯಿತು ಇದರ ಪ್ರಾಫಿಟ್ ವ್ಯಾಲ್ಯೂ ಎಕ್ಸ್ ಮತ್ತು ವೈದು. ಈಗ ನಮಗೆ ಅದರಲ್ಲಿ ಏನು ಕೊಟ್ಟಿದ್ದಾನೆ, ಟೋಟಲ್ ಪ್ರಾಫಿಟ್ ಕೊಟ್ಟಿದ್ದಾನೆ ಎಷ್ಟು 6.84 ಟೋಟಲ್ ಪ್ರಾಫಿಟ್, ಕರೆಕ್ಟಲ್ಲ. ಮತ್ತು ಅದರದಲ್ಲಿ ನಮಗೆ ಯಾವ್ದು ಕಂಡುಹಿಡಬೇಕು ನಾವು, ವಾಟ್ ಇಸ್ ದ ಶೇರ್ ಆಫ್ ದಿ ಎಕ್ಸ್ ಇನ್ ದಿ ಆ್ಯನುವಲ್, ಅದು ಎಕ್ಸ್ದ ವ್ಯಾಲ್ಯೂ ಕಂಡುಹಿಡ್ಬೇಕು. ಅಂದರೆ ಅದಕ್ಕೆ ನಮ್ಮದಾಗಿ ನಮಗೆ ಟೋಟಲ್ ಪ್ರಾಫಿಟ್ ಎಲ್ಲಿ ಎಷ್ಟಾಯಿತು, ನಮಗೆ ಇಲ್ಲಿ 57 ಐತಿ. ಸೊ 57, ಆದ್ದರಿಂದ ಇದನ್ನು 6.84ನ 57ರಿಂದ ಡಿವೈಡ್ ಮಾಡಬೇಕು. ಮತ್ತು ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ಬೇಕಂದ್ರೆ ನಾವು ಇಲ್ಲಿ 31 ಬರ್ಕೋಬೇಕು. ಇಷ್ಟಾದಮೇಲೆ ನೋಡಿರಿ ನಮ್ಗೆ ಯಾವ ಮಗ್ಗಿಂದ ಇದು ಇದರಿಂದ ಕಟ್ತಾಗತ್ತೆ ಅದನ್ನು ಕಟ್ತಾ ಹೊಡಿರಿ. ಸೊ ಅವಾಗ ನಾವು ಏನಾಗುತ್ತಂದರೆ ನೋಡಿರಿ 57 ಐತಿ, ಕರೆಕ್ಟಲ್ಲ. 68 684ನ 57ರಿಂದ ಡಿವೈಡ್ ಮಾಡಿದಾಗ ನಮಗೇನಾಗುತ್ತೆ 57 ಬಂದಲೇ 57, 7 ಬಂದು 114. ಮತ್ತೇನಾಗುತ್ತೆ 2ರಿಂದ ಕಟ್ತಾಗುತ್ತೆ, ಅಂದರೆ ಏನಾಗುತ್ತೆ 57 ಬಂದಲೇ 57 ಬಂದಲೇ 52 ಎರಡಲೆ 57 ಎರಡಲೆ. ಆದ್ದರಿಂದ ನಮಗೇನಾಗುತ್ತೆ ಇದು 12 ಬಂದಲೇ 12, 12 ಮೂರಲೆ 36, 36 ಪ್ಲಸ್ ಇದು 37.2 ಅಂತ ಆಗುತ್ತೆ, ಆನ್ಸರ್ ಆಗುತ್ತೆ. ಅಲ್ಲ 3.72, ಸಾರಿ ಯಾಕಂದರೆ ಪಾಯಿಂಟ್ ಆದಮೇಲೆ 2 ಸಂಖ್ಯೆ ಐತಿ, ಕರೆಕ್ಟ್. ಅದಕ್ಕೆ 3.72 ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಎಕ್ಸ್ ಶೇರ್ನ ಎಷ್ಟು ಬರುತ್ತೆ ನಮಗೆ 3.72 ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್. ಸೊ ಅರ್ಥ ಆಯ್ತಲ್ಲ. ಸೊ ನೀವು ಕೆಲವೊಂದು ಟೈಮ್ ಏನು ಮಾಡ್ತಾರೆ ಅಂದರೆ ಅವರು ಯಾವುದಾದ್ರೂ ಒಂದು ವ್ಯಾಲ್ಯೂ ಕೊಟ್ಟು ನಮಗೆ ಇನ್ನೊಂದರದ್ದು ವ್ಯಾಲ್ಯೂನ ಕಂಡುಹಿಡಿದು ಕೇಳ್ತಾರೆ ಇಲ್ಲಿ, ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಅದೇ ಥರನೇ. ಸೊ ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸೇಮ್ ಅದೇ ಥರನೇ ಪ್ರಾಬ್ಲಮ್ ಇರೋದು, ಏನು ಬೇರೆದೇನು ಡಿಫ್ರೆನ್ಸ್ ಇಲ್ಲ. ಸೊ ಸೇಮ್ ಅದೇ ಥರನೇ ಇರೋವಂಥದ್ದು ನೋಡಿ ಇಲ್ಲಿ. ಸೊ ನೀವು ಇಲ್ಲಿ ಇದನ್ನು ಇನ್ವೆಸ್ಟ್ಮೆಂಟ್ ಅಂತಿದ್ದಾರೆ, ಇಲ್ಲಿ ಪ್ರಾಫಿಟ್ ಅಂತ ಬರ್ಕೋಬೇಡಿ, ಯಾಕಂದರೆ ಕನ್ಫ್ಯೂಸ್ ಆಗ್ಬಿಡುತ್ತೆ ನಿಮ್ಗೆ. ಆಮೇಲೆ ನಾನು ನಿಮ್ಗೆ ಹೇಳಿದ್ದೆ ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಈಸ್ಕೊಳ್ರೆ ನಮಗೇನು ಬರುತ್ತೆ ಪ್ರಾಫಿಟ್ ಅಂತ ಬರುತ್ತೆ, ಅದರಿಂದ ಇದನ್ನು ಪ್ರಾಫಿಟ್ ಅಂತ ಬರ್ಕೋಬೇಕು. ಸೊ ಅದೇ ಥರನೇ ಎ ಆ್ಯಂಡ್ ಬಿ, ಎ ಮತ್ತು ಬಿ ಏನು ಮಾಡಿದ್ದಾರೆ ಒಂದು ಬಿಸ್ನೆಸ್ಸಲ್ಲಿ ಎಂಟರ್ ಆಗಿದ್ದಾರೆ. ಎ ಆ್ಯಂಡ್ ಬಿ ಎಂಟರ್ ಇಂಟು ಪಾರ್ಟ್ನರ್ಶಿಪ್ ವಿತ್ ಕ್ಯಾಪಿಟಲ್ ಇನ್ ದ ರೇಷಿಯೋ 5:6. ಆಫ್ಟರ್ 4 months ಎ ವಿಡ್ರಾ 1/5 of the is capital while B increases his capital by 1/3%. What is the share of B in the annual profit of the 6.3 lakhs? ಸೇಮ್ ಅದೇ ಥರನೇ ಪ್ರಾಬ್ಲಮ್ ಇರುವಂಥದ್ದು. ಸೊ ಏನಂತಂದರೆ ಎ ಮತ್ತು ಬಿ ಏನು ಮಾಡಿದ್ದಾರೆ ಒಂದು ಬಿಸ್ನೆಸ್ಸಲ್ಲಿ ತಮ್ಮ ಇನ್ವೆಸ್ಟ್ಮೆಂಟ್ ಹಾಕಿದ್ದಾರೆ ಅವರು. ಸೊ ನಾನು ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಈಸ್ಕೊಂಡು ಏನಾಗುತ್ತೆ ನಮಗೆ ಪ್ರಾಫಿಟ್ ವ್ಯಾಲ್ಯೂ ಬರುತ್ತೆ. ಆದ್ದರಿಂದ ಎ ಪ್ರಾಫಿಟ್ ಎಷ್ಟಿತ್ತು, ಎದು ಫಸ್ಟ್ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ 5 ಇದೆ. ಆಫ್ಟರ್ 4 months ಆದಮೇಲೆ ಏನು ಮಾಡಿದಾನೆ ಎ 1/5 ಆಫ್ ಹಿಸ್ ಕ್ಯಾಪಿಟಲ್ ಅಂತ, ಅಂದರೆ ಎ ವಿಡ್ರಾ ಮಾಡಿದ್ದಾನೆ. ಸೊ ವಿಡ್ರಾ ಮಾಡಿದಾನೆ ಅಂದರೆ ಮೊದಲು ವ್ಯಾಲ್ಯೂ 5 ಇತ್ತು. ಸೊ ಅವನು 1/5 ವಿಡ್ರಾ ಮಾಡಿದ್ದಾನೆ, ಅಂದರೆ 5 1 5. ಸೊ ಒಂದು ವ್ಯಾಲ್ಯೂ ಬಂತು. 5ರಲ್ಲಿ 1ನ್ನು ತೆಗೆದಾನೆ ಅಂದರೆ ಎಷ್ಟು ಉಳಿತು 4 ಉಳಿತು. ಅದರಿಂದ 4 ಇಂಟು ಮತ್ತೆ ಎಷ್ಟು ತಿಂಗಳು ಉಳಿತು, ಇಲ್ಲಿ 4 ತಿಂಗಳು ಕಳೆದಿದ್ದಾನೆ ಆಲ್ರೆಡಿ, ಅಂದರೆ ಇನ್ನು ಎಷ್ಟು ತಿಂಗಳು ಉಳಿತು 8. ಇದರ ರೇಷಿಯೋ ಬಿದು ಎಷ್ಟಿತ್ತು ಇನ್ವೆಸ್ಟ್ಮೆಂಟ್ ಫಸ್ಟಿಗೆ 6 ಇತ್ತು. ಆಮೇಲೆ 4 months ಆದಮೇಲೆ ಅವನೇನು ಮಾಡಿದಾನೆ ಅಂದರೆ ಬಿದು ಇನ್ಕ್ರೀಸ್ ಮಾಡಿದ್ದಾನೆ, ಎಷ್ಟು ಕ್ಯಾಪಿಟಲ್ನ ಇನ್ಕ್ರೀಸ್ ಮಾಡಿದ್ದಾನೆ 33 1/3%. ಸೊ ಅದರಿಂದ 33 1/3% ನಾನು ನಿಮಗೆ ರೇಷಿಯೋದಲ್ಲಿ ಹೇಳಿದ್ದೆ, ಅದೇನಾಗುತ್ತೆ 1/3 ಅಂತ ಆಗುತ್ತೆ ಅಂತ ಹೇಳಿದ್ದೆ, 1/3 ಕರೆಕ್ಟಲ್ಲ. ಸೊ ಆದ್ದರಿಂದ ನಮಗೆ ಮೊದಲೇ ವ್ಯಾಲ್ಯೂ ಎಷ್ಟಿತ್ತು 6 ಇತ್ತು. ಆಮೇಲೆ ಏನು ಮಾಡಿದ 1/3 ವ್ಯಾಲ್ಯೂ ಎಷ್ಟು ಇನ್ಕ್ರೀಸ್ ಮಾಡಿದ್ದಾನೆ, ಅಂದರೆ 4/3 ಅಂತ ಬರ್ಕೋಬೇಕು. ಮೊದಲು 3 ವ್ಯಾಲ್ಯೂ ಇತ್ತು, ಅದರಲ್ಲಿ 1ಅನ್ನು ಇನ್ಕ್ರೀಸ್ ಮಾಡಿದ್ದಾನೆ 4/3 ಅಂತ. 3 1 3 2 6 2 4 8 ಅಂತ. ಆದ್ದರಿಂದ ನಮಗೇನು ಆಗುತ್ತೆ ಇಲ್ಲಿ, ಸೊ 8 ಇಂಟು ಇನ್ನು ಎಷ್ಟು ತಿಂಗಳು ಉಳಿದೇವಿನ 4 ಕಳೆದಿದ್ದಾನೆ ಅಂದರೆ ಇನ್ನು 8 ತಿಂಗಳು ಉಳಿದಿತ್ತು 8. ಸೊ ಆದ್ದರಿಂದ ನಮಗೆ ಪ್ರಾಫಿಟ್ ವ್ಯಾಲ್ಯೂ ಇಲ್ಲಿ ಏನು ಬರುತ್ತೆ ಅಂದರೆ, ಸೊ ಎಲ್ಲ ಕಡೆ ನಮಗೆ ನೋಡಿ ಇಲ್ಲಿ 4 4 4 ಕಾಮನ್ ಇದೆ. ಆದ್ದರಿಂದ 4ನ ಕಾಮನ್ ತೆಗೆದುಬಿಟ್ರೆ ಇಲ್ಲೇನು ಉಳಿತು ನಮಗೆ 5 ಪ್ಲಸ್ ಇಲ್ಲಿ 8 ಉಳಿತದ. ಅದೇ ಥರ ರೇಷಿಯೋ ಇಲ್ಲಿ ನೋಡಿ, ಇಲ್ಲಿ 4 ಕಾಮನ್ ಹೋಯಿತು ಪ್ಲಸ್ 6 ಉಳಿತು, ಪ್ಲಸ್ ಇಲ್ಲಿ ನೋಡಿ ಯಾವುದಾದ್ರೂ ಒಂದನ್ನು ಕಡಿತ ಹೊಡೆದಾಗ ನಮಗೇನಾಗುತ್ತೆ 2 ಇಂಟು 8 ಅಂತ ಆಗುತ್ತೆ. ಆದ್ದರಿಂದ ನಾವು ಪ್ರಾಫಿಟ್ ವ್ಯಾಲ್ಯೂ ಏನು ಬರುತ್ತೆ 5 8 ಕೂಡಿಸಿದ್ರೆ 13 ರೇಷಿಯೋ 6 ಪ್ಲಸ್ 2 8 16. ಸೊ ಎಷ್ಟಾಗುತ್ತೆ ನಮಗೆ 22 ರೇಷಿಯೋ ಆಗುತ್ತೆ. ಸೊ ನಮಗೆ ಪ್ರಾಫಿಟ್ ವ್ಯಾಲ್ಯೂ ಈ ಥರ ಬಂದಾಗ ರೇಷಿಯೋದಲ್ಲಿ ಅದರದ್ದು ಟೋಟಲ್ ಪ್ರಾಫಿಟ್ ಎಷ್ಟು ಕೊಡೋದಾನೆ 6.3 ಲ್ಯಾಕ್ ಅಂತ ಕೊಡೋದಾನೆ. ಇಲ್ಲಿ ಟೋಟಲ್ ಪ್ರಾಫಿಟ್ 6.3 ಲ್ಯಾಕ್ ಕೊಟ್ಟಾಗ ನಮಗೆ ಇವ್ರದ್ದು ರೇಷಿಯೋ ಎಷ್ಟಾಗುತ್ತೆ ವ್ಯಾಲ್ಯೂ ಕೂಡಿಸಿದಾಗ ನಮಗೇನಾಗುತ್ತೆ 34 ಆಗುತ್ತಲ್ಲ, ಸಾರಿ 35 ಆಗುತ್ತೆ.
ಸೊ ಇದನ್ನೇನು ಮಾಡ್ಬೋದು 35 ಡಿವೈಡ್ ಮಾಡಿ ಇಂಟು ನಮಗೆ ಇದರದ್ದು ಬಿ ವ್ಯಾಲ್ಯೂ ಕಂಡು ಬಿ ವ್ಯಾಲ್ಯೂ ಎಷ್ಟೈತಿ ಇಲ್ಲಿ 22 ಅಂತ 22. ಆದ್ದರಿಂದ 7 5 35 7 9 0.9 ಅಂತ ಬರ್ಕೋಬೇಕಂದ್ರೆ ಪಾಯಿಂಟ್ ಐತಿ ಇಲ್ಲಿ. ಆದ್ದರಿಂದ ನಮಗೇನು ಸಿಗುತ್ತೆ ಅಂದರೆ ಸೊ ಇದನ್ನು ಗುಣಾಕಾರ ಮಾಡಿ 22 × 9 ಗುಣಾಕಾರ ಮಾಡಿದಾಗ ನಮಗೇನು ಸಿಗುತ್ತೆ 189 ಪಾಯಿಂಟ್ ಆದಮೇಲೆ ಒಂದು ಸಂಖ್ಯೆ /5 ಅಂತಿದೆ. ಆದ್ದರಿಂದ ಮತ್ತೆ ಇದನ್ನು ಡಿವೈಡ್ ಮಾಡಿದಾಗ ನಿಮಗೇನು ಸಿಗುತ್ತೆ 5 3 15 ಕರೆಕ್ಟ್ ಅಲ್ಲ 5 3 15. ಸೊ ಎಷ್ಟು ಉಳಿತು ನಮಗೇನು 3 ಉಳಿತು 39 ಆಯಿತು. ಸೊ 5 7 39 ಅಂದರೆ ನಮ್ಗೆ ಇಲ್ಲಿ ನೋಡಿರಿ ನೀವು ಕೆಲವೊಂದು ಟೈಮ್ ಈ ಥರ ಇತ್ತಂದರೆ ನೀವು ಇಲ್ಲಾಂದರೆ ಇನ್ ಕೇಸು ನೀವು ಏನು ಮಾಡ್ಬೋದು ಇಲ್ಲಿ ಮೇಲೆ ಕೆಳಗಡೆ ಎರಡನ್ನು ಗುಣಾಕಾರ ಮಾಡಿ ಅದನ್ನು ಪಾಯಿಂಟ್ ಆದಮೇಲೆ ತೆಗೆದುಬಿಡಿ ಇಲ್ಲಿ. ಸೊ ಈಸಿಯಾಗಿ ಬರುವಂಥದ್ದು ನಿಮಗೆ ಆ ಥರನೂ ಮಾಡ್ಬೋದು, ಇಲ್ಲ ನೀವು ಡಿವೈಡ್ ಮಾಡಿನ ಬರಿಬೋದು. ಸೊ ನೀವು ನೋಡಿ ಫಸ್ಟ್ದಾಗಿ ಡಿವೈಡ್ ಮಾಡಿ ಬರೆದುಬಿಟ್ರಿ. ಸೊ 5 3 ಎಷ್ಟಾಯಿತು 15 ಆಯಿತು 15. ಮತ್ತು ಇದು 18ರಲ್ಲಿ 15 ತೆಗೆದ್ರೆ ಎಷ್ಟು 30 ಉಳಿತು 3 ಉಳಿತು 39. 5 7 35 ಆಗುತ್ತಾ ಕರೆಕ್ಟಲ್ಲ. ಸೊ 5 7 35 ಅಂದರೆ ಎಷ್ಟಾಯಿತು ಮತ್ತು ನಮಗೆ 5 7 35 ಆದಮೇಲೆ ನಮಗೆ ಎಷ್ಟು ಉಳಿತದೆ ಇಲ್ಲಿ 4 ಉಳಿತದೆ 4. ಸೊ ಅದರಿಂದ ನಮಗೇನಾಗುತ್ತೆ 37.8 ಅಂತ ಆಗುತ್ತೆ. ಸೊ 37.8 ಅಂತ ಆಗುತ್ತಲ್ಲ, ಸೊ ಅಲ್ಲ 3.78 ಆಗುತ್ತೆ. ಸಾರಿ 3.78 ಅಂತ ಆಗುತ್ತೆ. ಒಂದು ನಿಮಿಷ, ಇದು 3.78 ಆಗಲ್ಲ 3.96 ಆನ್ಸರ್ ಆಗಬೇಕು. ಇದನ್ನು ಇಲ್ಲೇನೋ ಮಿಸ್ಟೇಕ್ ಇದೆ ನೋಡ್ತೀನಿ ತಟ್ಟೆ. 9 7 7 5 35 9 7 ಅಲ್ಲ 7 9 63 ನಮಗೇನು ಸಿಗುತ್ತೆ ಅಂದರೆ ಇಲ್ಲಿ ಒಂದು ನಿಮಿಷ. ಸೊ ನಮಗೆ 9 × 22 / 50 ಅಂತ ಆಗುತ್ತೆ. ಸೊ ಇದನ್ನು 9 2 18 ಒಂದು ಕೈ ಇಲ್ಲ 9 2 18 / 50. ಅವಾಗ ನಾನು ಏನೋ 188 ಸಮಥಿಂಗ್ ಬರ್ದಿದ್ದೇನೆ, ಅದಕ್ಕೆ ತಪ್ಪಾಗಿರ್ಬೇಕು ಅದು. ಸೊ ಇಲ್ಲೇನಾಗುತ್ತೆ 5 3 15 48 ಆಯಿತು 48 ಅಂದರೆ 5 9 ಮತ್ತು ಇದು 3.96 ಇದೆ ಆನ್ಸರ್ ಅಂತ. ನಾನು ಅವಾಗ ಏನೋ 189 ಬರೆದಿರಬೇಕು, ಅದಕ್ಕೆ ತಪ್ಪಾಗಿದೆ ಅದು. ಸೊ 189 ಅಲ್ಲ ಅದು 198 ಅದು, ಅದಕ್ಕೆ ತಪ್ಪಾಗಿದ್ದು. ಸೊ ಅದರಿಂದ ಆಪ್ಷನ್ ನಂಬರ್ ಯಾವುದು ಡಿ ಈಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಅದೇ ಥರ ನೋಡಿ ಪ್ರಾಬ್ಲಮ್ ನೆಕ್ಸ್ಟು. ಸೊ ABC ಸ್ಟಾರ್ಟ್ ಬಿಸ್ನೆಸ್ ಈಚ್ ಇನ್ವೆಸ್ಟಿಂಗ್ 25,000 ಅಂತ. ಅಂದರೆ ಪ್ರತಿಯೊಬ್ಬರು 25,000 ಬಿಸ್ನೆಸ್ಸಲ್ಲಿ ಹಾಕಿದ್ದಾರೆ. ಆಫ್ಟರ್ 5 months ಎ ವಿಡ್ರಾ 6,000, ಬಿ ಎಷ್ಟು 70,000 ತೆಗೆದಾನೆ, ಮತ್ತು ಸಿ ಏನಾಗಿದ್ದಾನೆ 8,000 ಹಾಕಿದ್ದಾನೆ ಇಲ್ಲಿ. ಸೊ ಅವಾಗ ಟೋಟಲ್ ಪ್ರಾಫಿಟ್ ಎಷ್ಟು ಬಂದಮೇಲೆ ಅವಾಗ ಡಿಫ್ರೆನ್ಸ್ ಬಿಟ್ವೀನ್ ದಿ ಶೇರ್ ಆಫ್ ದಿ ಎ ಆ್ಯಂಡ್ ಬಿ ಏನಾಗುತ್ತೆ ಕಂಡುಹಿಡಿದು ಕೊಟ್ಟಿದ್ದಾರಲ್ಲಿ. ಸೊ ಸೇಮ್ ಅದೇ ಥರನೇ ಎ ರೇಷಿಯೋ ಬಿ ರೇಷಿಯೋ ಸಿ ಅಂತ. ಈಗ ಪ್ರಾಫಿಟ್ ವ್ಯಾಲ್ಯೂ ಬರ್ಕೋಬೇಕಂದ್ರೆ ಟೈಮ್ ಮತ್ತು ಇನ್ವೆಸ್ಟ್ಮೆಂಟ್ ಗುಣಾಕಾರ ಆದಾಗ ನಮಗೆ ಪ್ರಾಫಿಟ್ ವ್ಯಾಲ್ಯೂ ಬರುತ್ತೆ. ಫಸ್ಟ್ನೇದಾಗಿ ಏದು ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು 25,000 ಇತ್ತು ಕರೆಕ್ಟಲ್ಲ. ಆಫ್ಟರ್ 5 months ಆದಮೇಲೆ ಅಂತಂದರೆ ಇಂಟು ಗುಣಾಕಾರ 5 ಬರ್ಕೋಬೇಕು. ಆವಾಗ ಇಂಟು 5 ಗುಣಾಕಾರ ಮಾಡ್ಕೊಂಡ್ಮೇಲೆ ಕೆಳಗೆ ಬರಿತೀನಿ ಇಲ್ಲಿ 5 ತಿಂಗಳ ಆದಮೇಲೆ ಅವನು ಮಾಡ್ತಾನೆ 6,000 ತಕ್ಕೊತಾನೆ. ಎಷ್ಟರಲ್ಲಿ 25,000. 25,000ದಲ್ಲಿ 6,000 ತೆಗೆದುಬಿಟ್ರೆ ನಮಗೆ ಎಷ್ಟು ಉಳಿತು 19,000 ಉಳಿತದೆ. 19,000 ಇಂಟು ಆಲ್ರೆಡಿ 5 ತಿಂಗಳು ಆಗಿದೆ, ಮತ್ತು ಇನ್ನು 12 ತಿಂಗಳಲ್ಲಿ 5 ತಿಂಗಳು ಆಗಿದೆ ಅಂದರೆ ಇನ್ನೆಷ್ಟು ತಿಂಗಳ ಉಳಿತು 7 ತಿಂಗಳ. ಅದೇ ಥರ ರೇಷಿಯೋ. ಮತ್ತು ಬಿ ಇದು ಎಷ್ಟಿದೆ ಫಸ್ಟ್ ಸ್ಟಾರ್ಟಿಂಗಲ್ಲಿ 25,000 ಅಪ್ಲೈ ಮಾಡಿದ್ದ ಪ್ಲಸ್ ಇಂಟು 5 ಪ್ಲಸ್ ಅದರಲ್ಲಿ ಏನು ಮಾಡಿದಾನೆ ಬಿ ಮತ್ತು 7,000 ತಗೊಂಡಿದ್ದಾನೆ. ಅಂದರೆ 25,000ದಲ್ಲಿ 7,000 ತೆಗೆದ್ರೆ 18,000. 18,000 ಇಂಟು 7 ಅಂತ. ಅದೇ ಥರ ಸೇಮ್ ಮತ್ತು ಬಿದೂ ಸಿದೂ ಸೇಮ್. ಒಂದು ನಿಮಿಷ, ಇದು ಇಲ್ಲಿ ಸ್ಪೇಸ್ ಇಲ್ಲ, ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. 18,000 ಇಂಟು 7 ಸೇಮ್. ಸಿದೂ ಅದೇ ಥರ ಏನಾದರೆ 25,000 ಅಪ್ಲೈ ಮಾಡಿದ್ದ ಒಂದು ಬಿಸ್ನೆಸ್ಸಲ್ಲಿ. ಸೊ ಎಷ್ಟು 5 ತಿಂಗಳ ಕಾಲ. ಆಮೇಲೆ ಏನು ಮಾಡಿದಾನಂತ ಎಷ್ಟು ತಿಂಗಳಾದಮೇಲೆ 5 ತಿಂಗಳಾದಮೇಲೆ ಅವನು ಏನು ಮಾಡಿದಾನೆ 8,000 ಹಾಕಿದ್ದಾನೆ. 25,000ದಲ್ಲಿ 8,000 ಹಾಕಿದರೆ ನಮಗೆ ಏನು ಸಿಗುತ್ತೆ 33,000. 33,000 ಇಂಟು 7. ಸೊ ಇಲ್ಲಿ ಸ್ಪೇಸ್ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಪ್ಲಸ್ 33,000 ಇಂಟು 7 ಅಂತ ಕರೆಕ್ಟಲ್ಲ. ಒಂದು ನಿಮಿಷ ಇದನ್ನು ನೀಟಾಗಿ ಬರೆದು ಬಿಡ್ತೀನಿ. ಇದು 7. ಹಾಂ. ಸೊ 33,000 ಇಂಟು 7 ಅಂತ. ಈಗ ನೋಡಿ ನಮಗೆಲ್ಲ ಕಡೆ 3 0 ಕ್ಯಾನ್ಸಲ್ ಆಯಿತು. 3 0 ಇಲ್ಲಿ 3 0 ಕ್ಯಾನ್ಸಲು, ಇಲ್ಲಿ 3 0 ಇಲ್ಲಿ 3 0 ಕ್ಯಾನ್ಸಲ್ ಆಯಿತು, ಇಲ್ಲಿ 3 0 ಇಲ್ಲಿ 3 0 ಕ್ಯಾನ್ಸಲ್ ಆಯಿತು. ಸೊ ಇಲ್ಲಿ ಏನೇನು ಉಳಿದಿದೆ ಅದನ್ನು ಬರೆದು ಬಿಡಿ. ಪ್ರಾಫಿಟ್ ವ್ಯಾಲ್ಯೂ 25 ಇಲ್ಲೇ 125. 125 ಪ್ಲಸ್ 19 133 ರೇಷಿಯೋ. ಮತ್ತು 25 ಇಲ್ಲೇ 125 ಪ್ಲಸ್
18 ಒಳ್ಳೆ 126 ರೇಷಿಯೋ, ಮತ್ತು 25 ಐದಲೆ 125 ಪ್ಲಸ್ 33 ಒಳ್ಳೆ ಎಷ್ಟಾಗುತ್ತೆ 7 3 21 22 ಅಂದರೆ 221 ಅಂತ ಈ ಥರ ಆಗುತ್ತೆ. ಕರೆಕ್ಟಾ? ಸೊ ಇಷ್ಟಾದಮೇಲೆ ನಾವು ಇದನ್ನು ಪ್ರಾಫಿಟ್ ವ್ಯಾಲ್ಯೂನ ಎಲ್ಲ ಕೂಡಿಸಿ ಬರೆದುಬಿಡಿ ಏನೇನಾಗುತ್ತೆ ನಮಗೆ ಪ್ರಾಫಿಟ್ ವ್ಯಾಲ್ಯೂಗಳು ಅಂತ. ಸೊ ನಾವು ಎಲ್ಲನೂ ಕೂಡಿಸಿ ಬರೆದಾಗ ನಮ್ಗೆ ಏನೇನು ಸಿಗುತ್ತೆ ಅಂದರೆ 125ರಲ್ಲಿ 133ನ ಕೂಡಿಸ್ಬೇಕು ನಾವು. ಕರೆಕ್ಟಲ್ಲ? ಅವಾಗ ನಮಗೇನು ಸಿಗುತ್ತೆ ಇಲ್ಲಿ 258 ರೇಷಿಯೋ. ಅದೇ ಥರ ಇದು 125ರಲ್ಲಿ ನಾವು ಎಷ್ಟನ್ನು ಕೂಡಿಸ್ಬೇಕು 126ನ ಕೂಡಿಸ್ಬೇಕು. ಆವಾಗ ನಮಗೇನು ಸಿಗುತ್ತೆ 251 ರೇಷಿಯೋ. ಮತ್ತು ಇದು 125ರಲ್ಲಿ 221 ಕೂಡಿಸ್ಬೇಕು. ಆವಾಗ ನಮಗೇನು ಸಿಗುತ್ತೆ 346 ಇಷ್ಟಾಯಿತು. 346 ಆಗುತ್ತಾ? 6 ಓಕೆ ಇಷ್ಟಾಯಿತು. ಈಗ ನೀವೇನು ಮಾಡಿ ಗೊತ್ತಾ, ಈಗ ಪ್ರತಿಯೊಂದರಲ್ಲಿ ಕೂಡಿಸಿದ ಮೇಲೆ ನಮಗೆ ಇಲ್ಲಿ ಟೋಟಲ್ ಪ್ರಾಫಿಟ್ ಕೊಡೋದು ಎಷ್ಟು 86,500 ಅಂತ. ಸೊ ಇವೆಲ್ಲನೂ ಕೂಡಿಸಿದಾಗ ನಮಗೆ ಪ್ರಾಫಿಟ್ ಎಷ್ಟು ಬರುತ್ತೆ, ಇವೆಲ್ಲನೂ ಕೂಡಿಸಿದಾಗ ನೋಡಿ ಇಲ್ಲಿ 258 251 ಮತ್ತು 346 ಅಂತ ಕೂಡಿಸಿದಾಗ ನಮಗೇನು ಸಿಗುತ್ತೆ 8 1 9 9 6 15 ಒಂದು ಕೈಲ. ಸೊ 5 5 10 10 15 ಅಂದರೆ ಸೊ 5 5 10 14 15 ಒಂದು ಕೈಲ. ಸೊ 2 4 7 8 855 ಬರಕತ್ತದ. ಸೊ ಇಲ್ಲೇನೋ ಮಿಸ್ಟೇಕ್ ಆಗಿರೋಗ್ತಾರೆ, ಒಂದು ನಿಮಿಷ. 125 ಪ್ಲಸ್ 7 3 21 2 ಕೈಲ 7 3 ಸಾರಿ ಇಲ್ಲಿ 221 ಅಲ್ಲ 231 ಇದು. ಸೊ ಇಲ್ಲಿ 231 ಆದ್ದರಿಂದ ನಮಗೇನಾಗುತ್ತೆ ಇದು 356 ಅಂತ 356. ಸೊ ಕೂಡಿಸಿದಾಗ ನಮಗೇನು ಸಿಗುತ್ತೆ 865 ಸಿಗುತ್ತೆ. ಸೊ ಟೋಟಲ್ ಎಷ್ಟಾಗುತ್ತೆ 265. ಆದ್ದರಿಂದ ಟೋಟಲ್ ಪ್ರಾಫಿಟ್ ಕೊಟ್ಟಿದ್ದವರು ಎಷ್ಟು, ಅವರು 86,500 ವ್ಯಾಲ್ಯೂ ಕೊಟ್ಟಿದ್ರಲ್ಲಿ. ಸೊ ಇದರಿಂದ 865 ಅಂತ ಡಿವೈಡ್ ಮಾಡಬೇಕು. ಮತ್ತು ಎ ಮತ್ತು ಸಿ, ಎ ಮತ್ತು ಬಿ ನೋಡೋ ಡಿಫ್ರೆನ್ಸ್ ಅಂತ. ಎ ಮತ್ತು ಬಿ ನೋಡೋ ಡಿಫ್ರೆನ್ಸ್ ಎಷ್ಟಾಗುತ್ತೆ ನಮ್ಗೆ 7 ಆಗುತ್ತೆ. ಸೊ 7 7 ಆದ್ದರಿಂದ 865 ಬಂದಲೇ ಆದ್ದರಿಂದ ನಮಗೇನಾಗುತ್ತೆ ಇಲ್ಲಿ ಆನ್ಸರ್ 700 ಆಗುತ್ತೆ. ಎ ಮತ್ತು ಬಿ ನೋಡೋ ಡಿಫ್ರೆನ್ಸ್ ಪ್ರಾಫಿಟ್ ಎಷ್ಟಾಗುತ್ತೆ 700 ರೂಪಾಯಿ ಅಂತ. ಆದ್ದರಿಂದ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ? ಸೊ ಇದು ಈ ಥರ ಮಾಡುವಂಥದ್ದು ಪ್ರಾಬ್ಲಮ್. ಸೊ ನೆಕ್ಸ್ಟ್ ಅದೇ ಥರನೇ 5th ಪ್ರಾಬ್ಲಮ್ ನೋಡಿ ಏನಂತಿದೆ. ಮೋಹಿತ್ ಆ್ಯಂಡ್ ರವಿ ಸ್ಟಾರ್ಟೆಡ್ ಎ ಬಿಸ್ನೆಸ್ ವಿತ್ ದೇರ್ ಕ್ಯಾಪಿಟಲ್ಸ್ ಇನ್ ದ ರೇಷಿಯೋ ಆಫ್ ದಿ. ಸೊ ಅವ್ರದ್ದು ಇಬ್ಬರದ್ದು ಕ್ಯಾಪಿಟಲ್ ಏನಾಗಿದ್ದಾರೆ ಆವಾಗ ನಿಮಗೆ ಸಿಂಪಲಾಗಿ ವ್ಯಾಲ್ಯೂಗಳು ಕೊಡ್ತಿದ್ರು. ಬಟ್ ಇವಾಗ ಏನಾಗುತ್ತೆ ಅಂದರೆ ನಿಮಗೆ ರೇಷಿಯೋದಲ್ಲಿ ಕೊಟ್ಟಿದ್ದಾರಲ್ಲಿ. ಸೊ ರೇಷಿಯೋದಲ್ಲಿ ಕೊಟ್ಟಾಗ ಯಾವ ಥರ ಮಾಡೋದಿರುತ್ತೆ ಅಂತಂದರೆ, ಸೊ ನಿಮಗೆ ನಾನು ರೇಷಿಯೋ ಚಾಪ್ಟ್ರಲ್ಲಿ ತಿಳಿಸಿದ್ದೀನಿ ಯಾವ ಥರ ಮಾಡೋದಂತ. ಸೇಮ್ ಅದೇ ಥರ ಏನಿಲ್ಲ, ಡಿಫ್ರೆನ್ಸ್ ಏನಿರಲ್ಲ. ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೇ ಮಾಡೋದಿರುತ್ತೆ. ಸೊ ಫಸ್ಟ್ನೇದಾಗಿ ನಮಗೆ ಅವ್ರದ್ದು ರೇಷಿಯೋ ಕೊಟ್ಟಿದ್ದಾರೆ ಈ ಥರ. ಆಮೇಲೆ ಆಫ್ಟರ್ 4 months ಮೋಹಿತ್ ಇನ್ಕ್ರೀಸ್ಡ್ ಈಸ್ ಕ್ಯಾಪಿಟಲ್ ಬೈ 25% ಆ್ಯಂಡ್ ರವಿ ರಿಡ್ಯೂಸ್ಡ್ ಈಸ್ ಕ್ಯಾಪಿಟಲ್ ಬೈ 1/5 ಅಂತ. ಆ್ಯಟ್ ದಿ ಎಂಡ್ ಆಫ್ ದಿ ಸೇಮ್ ಅದೇ ಥರನೇ ಇರೋವಂಥದ್ದು. ನೋಡಿ ಇಲ್ಲಿ ಫಸ್ಟ್ನೇದಾಗಿ ಇಲ್ಲೂ ಮೋಹಿತ್ ಮತ್ತು ರೋಹಿತ್ ಅಂತ. ಸೊ ಇಬ್ಬರು ಫ್ರೆಂಡ್ಸ್ಗಳು ಅವ್ರೇನು ಮಾಡಿದ್ರು, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ. ಕರೆಕ್ಟಲ್ಲ? ಸೊ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದಾಗ ನಮಗೆ ಫಸ್ಟ್ನೇದಾಗಿ ರೋಹಿತ್ ಮತ್ತು ಮೋಹಿತ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಎಷ್ಟು ಇನ್ವೆಸ್ಟ್ಮೆಂಟು 2/15 16. ಫಸ್ಟ್ನೇದಾಗಿ ನೀವೇನು ಮಾಡ್ರಿ ಗೊತ್ತಾ, ಇಲ್ಲಿ ಒಂದು ನಿಮಿಷ ನಾನು ಇದನ್ನು ರೇಷಿಯೋದಲ್ಲಿ ಕಂಡುಹಿಡಿಯೋದು ಹೇಳ್ಬಿಡ್ತೀನಿ, ಒಂದು ನಿಮಿಷ. ಸೊ 2/15 ರೇಷಿಯೋ 1/6 ಅಂತ ಐತಿ. ಇದನ್ನು ರೇಷಿಯೋದಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ 15 ಮತ್ತು 6 ನಾವು ಎಲ್ ಸಿ ಎಮ್ ತೆಗೆದ್ರೆ ನಮಗೇನು ಸಿಗುತ್ತೆ 15 6 ಅದು ಎಲ್ ಸಿ ಎಮ್ ತೆಗೆದ್ರೆ 30 ಸಿಗುತ್ತೆ. ಸೊ 3 5 15 3 2 ಸೊ 3 × 5 30. ಸೊ ಎಲ್ ಸಿ ಎಮ್ 30 ಆದಾಗ ನಾವು ನೋಡಿ ಇಲ್ಲಿ 15ರಿಂದ ಎಷ್ಟರಿಂದ ಗುಣಾಕಾರ ಮಾಡಿದ್ರೆ ನಮ್ಗೆ 30 ಸಿಗುತ್ತೆ 2 ಮತ್ತು ಇದು 5 ಆದ್ದರಿಂದ 2 2 4 ಮತ್ತು 5 ಅಂತ. ಸೊ ಆದ್ದರಿಂದ ಮೋಹಿತು ಮತ್ತು ರವಿ ಅವ್ರದ್ದು ಇನ್ವೆಸ್ಟ್ಮೆಂಟ್ ರೇಷಿಯೋ ಎಷ್ಟಿದೆ 4/5 ಅಂತ. ಆದ್ದರಿಂದ ಮೋಹಿತು ಮತ್ತು ರೋಹಿತ್. ಸೊ ಫಸ್ಟ್ನೇದಾಗಿದೆ ಅವ್ರದ್ದು ಪ್ರಾಫಿಟ್. ಸೊ ಫಸ್ಟ್ ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು 4 ಇತ್ತು. ಆಫ್ಟರ್ 4 months ಆದಮೇಲೆ ಅವ್ರು ಏನು ಮಾಡಿದ್ದಾರೆ, ಇಲ್ಲಿ ಅವ್ರ ಕ್ಯಾಪಿಟಲ್ನ ಇನ್ಕ್ರೀಸ್ ಮಾಡಿದ್ದಾರೆ ಎಷ್ಟು 25%. ಸೊ 25% ಅಂತ ನಾನು ನಿಮ್ಗೆ ಹೇಳಿದ್ದೆ. ಸೊ 4 × 125/100 ಅಂತ 25 ಇಲ್ಲ 25 4 ಅಂದರೆ 5 ಇನ್ಕ್ರೀಸ್ ಆಯಿತು. ಪ್ಲಸ್ ಇಂಟು ಈಗ ಆಲ್ರೆಡಿ 4 ತಿಂಗಳು ಕಳೆದಾರೆ, ಇನ್ನೂ ಎಷ್ಟು ತಿಂಗಳ ಉಳಿತು 8 ಅಂತ 8 ತಿಂಗಳ ಉಳಿತು ರೇಷಿಯೋ. ಅದೇ ಥರ ಇಲ್ಲಿ ಇವನೇನು ಮಾಡಿದ್ದಾನೆ ರವಿ ಅಂತ ಎಷ್ಟು 5 ಇನ್ವೆಸ್ಟ್ಮೆಂಟ್ ಮಾಡಿದ್ದ ಸ್ಟಾರ್ಟಿಂಗಲ್ಲಿ ಇಂಟು 4. ಆಮೇಲೆ ಎಷ್ಟು 1/5 ಏನು ಮಾಡಿದ್ದಾನೆ ರಿಡ್ಯೂಸ್ ಮಾಡಿದ್ದಾನೆ ಕ್ಯಾಪಿಟಲ್ನ. 1/5 ಅಂದರೆ 5 × 4/5 ಅಂತ. ಸೊ ಆದ್ದರಿಂದ ನಮಗೇನಾಗ್ತಿಲ್ಲಿ 4 × 8 ಅಂತ. ಸೊ ಪ್ರಾಫಿಟ್ ಈಸ್ ಈಕ್ವಲ್ ಟು
ನೋಡಿ ನಮಗೆ ಎಲ್ಲ ಕಡೆ 4 ಕಾಮನ್ ಇದೆ, 4ನ ತೆಗೆದುಬಿಡಿ. ಸೊ ಇಲ್ಲೇನು ಉಳಿತು, 4 ಉಳಿತು, ಪ್ಲಸ್ ಇಲ್ಲಿ 8 ಇತ್ತು. ಅವಾಗ ನಾವು ಇದನ್ನು 4ರಿಂದ ಕಾಮನ್ ತೆಗೆದಾಗ ನಮಗೇನಂತ ಒಳಗೆ 2 ಉಳಿತು. ಆದ್ದರಿಂದ 5 × 2. ಸೊ ರೇಷಿಯೋ ಇಲ್ಲಿ 4 ಕಾಮನ್ ತೆಗೆದ್ರೆ 5 ಉಳಿತು, ಪ್ಲಸ್ ಮತ್ತು ಇಲ್ಲಿ 4 ಕಾಮನ್ ತೆಗೆದ್ರೆ 8 ಉಳಿತು. ಆದ್ದರಿಂದ ಪ್ರಾಫಿಟ್ ವ್ಯಾಲ್ಯೂ ನಮ್ಗೆ ಏನು ಸಿಗುತ್ತೆ ಅಂದರೆ ಇಲ್ಲಿ, ಸೊ ಪ್ರಾಫಿಟ್ ವ್ಯಾಲ್ಯೂಗಳು ನಮಗೇನು ಸಿಗುತ್ತೆ ಅಂದರೆ 4 + 5 = 10 ಎಷ್ಟಾಗುತ್ತೆ, 14. ರೇಷಿಯೋ 5 + 8 13 ಅಂತ. ಸೊ ಎಷ್ಟು ನಮಗೇನಾಗುತ್ತೆ ಪ್ರಾಫಿಟ್ ವ್ಯಾಲ್ಯೂ ಬಂತಿಲ್ಲಿ. ಸೊ ಪ್ರಾಫಿಟ್ ರೇಷಿಯೋಗಳು ಬಂದಮೇಲೆ ನಾವು ಏನು ಮಾಡ್ಬೇಕಂದ್ರೆ ಮುಂದಿಂದು ಅವರು ಟೋಟಲ್ ಪ್ರಾಫಿಟ್ ಕೊಟ್ಟಿದ್ರು ಎಷ್ಟು, 20.8 ಅಂತ. ಸೊ ಇದರದ್ದು ಟೋಟಲ್ ಪ್ರಾಫಿಟ್ ನಮಗೆ ಏನಾಗುತ್ತೆ 27 ಅಂತ ಆಗುತ್ತೆ. 27 ಕರೆಕ್ಟ್ ಅಲ್ಲ, ಟೋಟಲ್ ಪ್ರಾಫಿಟ್ ಕೂಡಿಸಿದಾಗ. ಸೊ ಆದ್ದರಿಂದ ಟೋಟಲ್ ಪ್ರಾಫಿಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, ಅಲ್ಲ ಟೋಟಲ್ ಪ್ರಾಫಿಟ್ ವ್ಯಾಲ್ಯೂ ಅಲ್ಲ ಅದು ಆ್ಯಕ್ಚುಲಿ ಇದರದ್ದು ರವಿದ್ ಪ್ರಾಫಿಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರು. ಸೊ ರವಿದ್ ಪ್ರಾಫಿಟ್ ಎಷ್ಟು 20.8 ಅಂತ. ಒಂದು ನಿಮಿಷ. ಸೊ ರವಿ ಶೇರ್ ರವಿ ಪ್ರಾಫಿಟ್ ವ್ಯಾಲ್ಯೂ ಎಷ್ಟು 20.8 ಅಂತ ಕೊಟ್ಟಾಗ ನಮಗೆ ಏನು ಮಾಡ್ಬೇಕಂದ್ರೆ ಈಗ ರವಿದಲ್ಲಿ ಎಷ್ಟು ಇತ್ತು, ಇಲ್ಲಿ ಇದು ರೇಷಿಯೋದಲ್ಲಿ 13 ಬಂದಿತ್ತು. ಸೊ ಆದ್ದರಿಂದ 20.8 / 13 ಇಂಟು ನಮಗೆ ಟೋಟಲ್ ಪ್ರಾಫಿಟ್ ಕಂಡುಹಿಡಬೇಕಾಗ ದೆನ್ ವಾಟ್ ವಾಸ್ ದ ಆ್ಯನ್ಯುವಲ್ ಪ್ರಾಫಿಟ್ ಅಂತ. ಆ್ಯನ್ಯುವಲ್ ಪ್ರಾಫಿಟ್ ಏನು ಬರುತ್ತೆ ಕಂಡುಹಿಡಬೇಕಂದ್ರೆ ಅವಾಗ ಏನಿತ್ತು ಟೋಟಲ್ ಪ್ರಾಫಿಟ್ 27 ಬಂದಿತ್ತು. ಸೊ ಆದ್ದರಿಂದ 13 ಒಂದಲೇ ಇದೇನಾಗುತ್ತೆ, 13 ಒಂದಲೇ 13. ಸೊ 7 ಉಳಿತು, 13 6 28, 1.6 ಆಯಿತು. ಆದ್ದರಿಂದ ಆ್ಯನ್ಯುವಲ್ ಪ್ರಾಫಿಟ್ ಈಸ್ ಈಕ್ವಲ್ ಟು 1.6 × 27 ಅಂತ. ಸೊ ಇದನ್ನು ಗುಣಾಕಾರ ಮಾಡಿದಾಗ 16 × 112, 11 ಕೈಲ 12 × 32, 32 + 11 ಎಷ್ಟಾಗುತ್ತೆ ನಮಗೆ 43 ಆಗುತ್ತೆ. ಸೊ 1 ಪಾಯಿಂಟ್ ಆದಮೇಲೆ 0 ಅಂತ. ಸೊ 43.2 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅದರಿಂದ ಟೋಟಲ್ ಪ್ರಾಫಿಟ್ ಆ್ಯನ್ಯುವಲ್ ಪ್ರಾಫಿಟ್ ನಮಗೆ ಎಷ್ಟಿದೆ ಅಂದರೆ 43.2 ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಯಾವುದು ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್, ಸೊ ಇವತ್ತಿನ ಕ್ಲಾಸಿನ ಸೊ ಅದು ಇನ್ಕ್ರೀಸ್ ಆರ್ ಡಿಕ್ರೀಸ್ ಕ್ಯಾಪಿಟಲಲ್ಲಿ ಲಾಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು ನೋಡಿ. ಅಜಯ್ ಆ್ಯಂಡ್ ವಿಜಯ್ ಸ್ಟಾರ್ಟೆಡ್ ಎ ಬಿಸ್ನೆಸ್ ಆ್ಯಂಡ್ ಇನ್ವೆಸ್ಟ್ 4,500 and 3,000 respectively. After 9 months, each of the decrease their capital to 30%. And Satyam joins the business with 2,000. ಇಲ್ಲಿ ನೋಡಿ, ಇಲ್ಲೊಂದು ನಿಮಗೆ ಇಂಪಾರ್ಟೆಂಟ್ ಈಗ ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಈಗ ಕ್ಯಾಪಿಟಲ್ ಬೈ 30% ಡಿಕ್ರೀಸ್ ಮಾಡಿದಾನಂದರೆ ಕ್ಯಾಪಿಟಲ್ ಬೈ 30% ಡಿಕ್ರೀಸ್ ಅಂತ ಕೊಟ್ಟಾಗ ಬೇರೆ ಮೀನಿಂಗ್ ಆಗುತ್ತಾ, ಅದೇ ಥರ ಕ್ಯಾಪಿಟಲ್ ಟು 30% ಅಂತ ಡಿಕ್ರೀಸ್ ಅಂತ ಕೊಟ್ಟಾಗ ಏನಾಗುತ್ತೆ ಬೇರೆ ಮೀನಿಂಗ್ ಆಗುತ್ತಾ. ಸೊ ಇಲ್ಲಿ ಕೊಟ್ಟಿದ್ದಾರೆ ಅದೇ ಥರನೇ ಏನಂತ, ಡಿಕ್ರೀಸ್ ದರ್ ಕ್ಯಾಪಿಟಲ್ ಟು 30% ಅಂತ. ಈ ಕ್ಯಾಪಿಟಲ್ ಬೈ 30% ಡಿಕ್ರೀಸ್ ಅಂತ ಕೊಟ್ಟಾಗ ಇದನ್ನು ಕೊಟ್ಟಾಗ ಏನಾಗ್ತಿತ್ತು ಅಂದರೆ ಇದರಲ್ಲಿ ಬರ್ತು ಬಿಟ್ಟಿದ್ದೀನಿ ಬೇಕಿದ್ರೆ ಇಲ್ಲಿ. ಈ ಕ್ಯಾಪಿಟಲ್ ಬೈ 30% ಡಿಕ್ರೀಸ್ ಅಂತ ಕೊಟ್ಟಾಗ 100 ಇದ್ದಿದ್ದರಲ್ಲಿ ಅದರಲ್ಲಿ 30% ಡಿಕ್ರೀಸ್ ಮಾಡಿದಾಗ ನಮಗೇನು ಸಿಗುತ್ತೆ 70 / 100 ಅಂತ ಈ ಥರ ಬರ್ಕೊಳ್ಳೋದಿರುತ್ತೆ. ಅದೇ ಕ್ಯಾಪಿಟಲ್ ಟು 100% ಅಂತ ಕೊಟ್ಟಾಗ ಕ್ಯಾಪಿಟಲ್ ಟು 30% ಕೊಟ್ಟಾಗ ಏನು ಮಾಡೋದಂದ್ರೆ ಫಸ್ಟಿಗೆ 100 ಇತ್ತು, ಅದರದ್ದು 30% ಅಂದರೆ ಏನಾಗುತ್ತೆ ನಮಗೆ 30 ಅಂತ ಆಗುತ್ತೆ. ಕರೆಕ್ಟಲ್ಲ. ಸೊ 30 / 100 ಅಂತ ಲೆಕ್ಕ ಅದು. ಸೊ ಈ ಥರ ನಿಮಗೆ ಇದೊಂದು ಕಾನ್ಸೆಪ್ಟ್ ಗೊತ್ತಿರಲಿಲ್ಲ ಇಲ್ಲಿ. ಸೊ ಅದೇ ಥರ ಕೊಟ್ಟಿರೋದಿಲ್ಲ. ಸೊ ಫಸ್ಟ್ ಇದ್ದಾಗ ಅಜಯ್ ಮತ್ತು ವಿಜಯ್ ಅವರು 4,500 ಮತ್ತು 3,000 ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಿದರು. ಕರೆಕ್ಟಲ್ಲ. ಸೊ ಬೇಕಿದ್ರೆ ಇಲ್ಲೇ ಬರೀತೀನಿ ನೋಡ್ರೆ, ಇವನು ಅಜಯ್, ಈತ ವಿಜಯ್, ಮತ್ತು ಇನ್ನೊಬ್ಬನ ಕ್ಯಾಂಡಿಡೇಟ್ ಬರ್ತಾನೆ ಸತ್ಯಮ್. ಸೊ ಅಜಯ್ ಏನು ಮಾಡ್ತಾನೆ ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ 4,500 ಅಮೌಂಟನ್ನು ಕೊಟ್ಟು ಏನು ಮಾಡ್ತಾನೆ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಆಫ್ಟರ್ 9 ಮಂತ್ ಆದಮೇಲೆ ಅಂದರೆ 4,500 9 ತಿಂಗಳ ತನಕ ಹಾಕಿರ್ತಾನೆ. ಮತ್ತೇನು ಮಾಡ್ತಾನೆ ಇದರಲ್ಲಿ 4,500ರಲ್ಲಿ ಡಿಕ್ರೀಸ್ ಮಾಡ್ತಾನೆ. ಎಷ್ಟು 30% ಡಿಕ್ರೀಸ್ ಮಾಡ್ತಾನೆ. ಸೊ ಅದರಿಂದ 4,500 ಅದರದ್ದು ಒಂದು ನಿಮಿಷ ಇದನ್ನು ಬೇರೆ ಸ್ಲೈಡಲ್ಲಿ ಬೇಕಿದೆ ಬರಿತೀನಿ. ಸೊ 4,500 × 30 / 100 ಅಂತ. ಸೊ 00 ಕ್ಯಾನ್ಸಲ್ ಆಯಿತು. ಸೊ ಇದನ್ನು ಗುಣಾಕಾರ ಮಾಡಿದಾಗ 3 × 15 ಒಂದು ಕೇಳ 3 × 4 12 13. ಸೊ 1,350 ಅಂತ. ಆದ್ದರಿಂದ ಪ್ಲಸ್ 1,350 ಇಂಟು ನಮಗೆ ಎಷ್ಟು ಟೈಮ್ವರೆಗೆ ನಮ್ಮ ಬಿಸ್ನೆಸ್ ರನ್ ಆಗಿತ್ತು 1/2 ನೋಡ್ರಿ 1/2 ಇಯರ್ಸ್ ಅಂತ. ಅಂದರೆ ಇದರ ಅರ್ಥ ಏನು 1.5 ವರ್ಷ ಅಂತ ಅರ್ಥ. ಇದು 1.5 ವರ್ಷ. 1.5 ವರ್ಷಕ್ಕೆ ಎಷ್ಟು ತಿಂಗಳುಗಳು ನಮಗೆ 18 ಮಂತ್ಸ್ ಆಗುತ್ತೆ. ಕರೆಕ್ಟಲ್ಲ.
18 ತಿಂಗಳುಗಳು. ಅದರಲ್ಲಿ ಆಲ್ರೆಡಿ 9 ತಿಂಗಳುಗಳು ಕಳೆದಿದ್ದಾವೆ ಅಂದರೆ ಇನ್ನೆಷ್ಟು ತಿಂಗಳು ಉಳಿತು, ಇಲ್ಲಿ 9 ತಿಂಗಳು ಉಳಿತು. ಅದೇ ಥರ ಸೇಮ್ ವಿಜಯ್ ಅವ್ರದ್ದು ನೋಡಿರಿ, ವಿಜಯ್ ಅವ್ರದ್ದು ಎಷ್ಟಿತ್ತು ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ಮೆಂಟ್ 3000 ಇತ್ತು, ಕರೆಕ್ಟಲ್ಲ. ಸೊ ಇದು ಪ್ರಾಫಿಟ್ ವ್ಯಾಲ್ಯೂ ಬರುತ್ತೆ. ಸೊ 3000 ಇತ್ತು, ಎಷ್ಟು 9 ತಿಂಗಳುಗಳ ಕಾಲ. ಆಮೇಲೆ ಏನು ಮಾಡಿದ್ರು ಅವರು 3000ಅಲ್ಲಿ 30% ಡಿಕ್ರೀಸ್ ಮಾಡಿದರು. ಸೊ 30% ಡಿಕ್ರೀಸ್ ಮಾಡಿದ್ರು ಅಂದರೆ ಸೊ 3000 ಇಂಟು 30 ಡಿವೈಡ್ ಬೈ 100 ಅಂತ. ಆದ್ದರಿಂದ 0000 ಕ್ಯಾನ್ಸಲ್ ಆಗಿ ನಮಗೆ ಏನು ಸಿಗುತ್ತೆ, 900 ರೂಪಾಯಿ ಉಳಿದಿತ್ತು. ಆಮೇಲೆ ಸೊ 900 ರೂಪಾಯಿ ಮತ್ತೇನು ಮಾಡಿದರು, ಎಷ್ಟು ತಿಂಗಳ ಕಾಲ ಹಾಕಿದರು, 9 ತಿಂಗಳ ಕಾಲ 900 ರೂಪಾಯಿ ಹಾಕಿದರು. ಆಮೇಲೆ ಇಷ್ಟಾದಮೇಲೆ ಒಬ್ರು ಯಾರು ಸತ್ಯಮ್ ಅಂತ ಬರ್ತಾರೆ ಇಲ್ಲಿ, ಸತ್ಯಮ್ ಅವ್ರು ಎಷ್ಟಕ್ಕೆ ಹಾಕಿದ್ರು, 2000 ಅಮೌಂಟ್ನ ಹಾಕಿದರು. 2000 ಅಮೌಂಟ್ನ ಹಾಕಿದ್ರು. ಎಷ್ಟು 9 ತಿಂಗಳು ಆದಮೇಲೆ ಹಾಕಿದ್ರು. 9 ತಿಂಗಳು ಆದಮೇಲೆ ಹಾಕಿದ್ರು ಅಂದರೆ ಇನ್ನು ಎಷ್ಟು ತಿಂಗಳು ಉಳಿತು, 9 ತಿಂಗಳು ಉಳಿತು ಇಲ್ಲಿ. ಆದ್ದರಿಂದ ಸೊ ನಮ್ಗೆ ಇಲ್ಲಿ ಏನೇನು ಕಟ್ತಾ ಆಗುತ್ತೆ ಅದನ್ನು ಕಟ್ತಾ ಹೊಡೆದ್ಬಿಟ್ರಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ 20 ಕ್ಯಾನ್ಸಲ್ ಆಯಿತು, ಅಲ್ಲ 20 ಕ್ಯಾನ್ಸಲ್ ಆಗಲ್ಲ, ಯಾಕಂದರೆ 10 ಒಂದು ಕಡೆ ಐತಿ. ಸೊ ನಮಗೆ ಏನೇನು ಕಟ್ತಾ ಇದೆ ಅಂತ ಇಲ್ಲಿ ಕಂಡುಹಿಡಬೇಕಂದ್ರೆ ಮೊದಲದಾಗಿ ನೀವೇನು ಮಾಡ್ರಿ, ಎಲ್ಲ ಕಡೆ 9 ತೆಗೆದುಬಿಡಿ. ಸೊ ಇಲ್ಲಿ 9 ಹೋಯಿತು, ಇಲ್ಲಿ 9 ಹೋಯಿತು, ಮತ್ತು ಇಲ್ಲಿ 9 ಹೋಯಿತು, ಇಲ್ಲಿ 9 ಹೋಯಿತು, ಮತ್ತು ಇಲ್ಲಿ 9 ಹೋಯಿತು. ಸೊ ಎಲ್ಲ ಕಡೆ 9 ಕ್ಯಾನ್ಸಲ್ ಆಯಿತು. ಆಮೇಲೆ ಏನೇನು ಉಳಿದು ಅಂತ ಬರೆದು ಬಿಡಿ. ಒಂದು ನಿಮಿಷ, ಒಂದು ಇದು ಇತ್ತಲ್ಲ, ಹಾಂ ಇಲ್ಲೇ ಆಯಿತಾ. ಸೊ ನಮಗೇನೇನು ಉಳಿತು ಅಂದರೆ ಪ್ರಾಫಿಟ್ ಈಸ್ ಈಕ್ವಲ್ ಟು ಏನೇನು ಉಳಿತು, 4500 ಪ್ಲಸ್ 1350 ರೇಷಿಯೋ. ಅದೇ ಥರ 3000 ಪ್ಲಸ್ 900 ರೇಷಿಯೋ 2000 ಅಷ್ಟೇ ಉಳಿತು. ಇಲ್ಲಿ 2000 ಉಳಿತು. ಸೊ ಇದು ಕಟ್ತಾ ಹೋದರೆ ಕಟ್ತಾ ಹೊಡೆದ್ಬಿಟ್ರಿ, ಇಲ್ಲ ಅಂತಂದರೆ ಆ್ಯಸ್ ಇಟ್ ಈಸ್ ಏನು ಮಾಡಿ ಕೂಡಿಸಿ ಬರೆದ್ಬಿಟ್ರಿ. ಸೊ 4500ಅಲ್ಲಿ 1350 ಅಂದರೆ ಎಷ್ಟಾಗುತ್ತೆ ನಮಗೆ, 5850 ರೇಷಿಯೋ. ಅದೇ ಥರ ಇಲ್ಲಿ ಇವನು ಅಜಯ್, ಇವನು ವಿಜಯ್, ಇವನು ಸತ್ಯಮ್ ಅಂತ. ಸೊ ಆದ್ದರಿಂದ 5850 ಆಯಿತು. ಇದು ಮತ್ತು 3900 ರೂಪಾಯಿ ಆಯಿತು. ಅದೇ ಥರ ರೇಷಿಯೋ ಇದೇನಾಗುತ್ತೆ, 2000 ಆಗುತ್ತೆ, 2000. ಸೊ ಇಲ್ಲಿ 1 0, ಇಲ್ಲಿ 1 0, ಇಲ್ಲಿ 1 0 ಕ್ಯಾನ್ಸಲ್ ಆಯಿತು. ಮತ್ತು ಯಾವ ಮಗ್ಗಿಂದ ಹೋಗುತ್ತಾ, ಸೊ ಯಾವ ಮಗ್ಗಿಂದ ಹೋಗಲ್ಲ ಅಂದರೆ ನೀವೇನು ಮಾಡಿರಿ ಗೊತ್ತಾ, ಅದನ್ನು ಆ್ಯಸ್ ಇಟ್ ಈಸ್ ಬರೆದು ಬಿಡ್ರಿ. ಯಾವ ಮಗ್ಗಿಂದ ಹೋಗಲ್ಲ ಅಂದರೆ, ಇಲ್ಲ ಯಾವುದಾದ್ರೂ ಒಂದು ಮಗ್ಗಿಂದ ಹೋಗುತ್ತಂದರೆ ಕಡ್ತಾ ಹೊಡೆದ್ಬಿಟ್ರಿ. ಇಲ್ಲಿ ಯಾವ ಮಗ್ಗಿಂದ ಹೋಗ್ಬೋದು ಅಂತ ಮಟ್ಟಿಗೆ, ಇದು 4 1 5 4 20. ಸೊ 5 ಮಗ್ಗಿಂದ ಹೋಗುತ್ತಲ್ಲ, 5 ಮಗ್ಗಿಂದ ಇದೇನಾಗುತ್ತೆ, 5 1 5. ಸೊ 5 1 ಮತ್ತು 5 5 7 35 ರೇಷಿಯೋ. ಇದೇನಾಗುತ್ತೆ 5 7 35. ಸೊ ಎಷ್ಟಾಯಿತು ನಮಗೆ, 20 ಉಳಿತು, ಕರೆಕ್ಟಲ್ಲ. 5 7 35, 4 ಉಳಿತು, 5 8 40, ಮತ್ತು ಇದು ಎಷ್ಟಾಗುತ್ತೆ, 5 4 20. ಸೊ ನಮಗೇನಾಗುತ್ತೆ, ಈ ಥರ ರೇಷಿಯೋಗಳು ಬಂದು ಪ್ರಾಫಿಟ್ದು, ಕರೆಕ್ಟಲ್ಲ. ಸೊ ಈಗ ಟೋಟಲ್ ಪ್ರಾಫಿಟ್ ಏನು ಮಾಡಬೇಕು, ನಾವು ಕೂಡಿಸ್ಬೇಕಿಲ್ಲ. 117 ಪ್ಲಸ್ 78 ಪ್ಲಸ್ 40. ಸೊ ಟೋಟಲ್ ವ್ಯಾಲ್ಯೂ ಕೂಡಿಸಿದ್ರೆ ನಮಗೆ ಎಷ್ಟಾಗುತ್ತೆ, 235 ಆಗುತ್ತೆ, ಕರೆಕ್ಟಲ್ಲ. ಈಗ ನಮಗೆ ಅದರಲ್ಲಿ ಟೋಟಲ್ ಪ್ರಾಫಿಟ್ ವ್ಯಾಲ್ಯೂ ಕೊಟ್ಟಿದ್ದಾರಲ್ಲಿ ಎಷ್ಟು, 16450. ಸೊ 16450 ವ್ಯಾಲ್ಯೂ 235 ಆದರೆ ನಮಗೆ ಎದ್ರದ್ದು ವ್ಯಾಲ್ಯೂ ಕೊಟ್ಟಿದ್ದಾನೆ ಇಲ್ಲಿ, ಅಜಯ್ ಆ್ಯಂಡ್ ವಿಜಯದು ರೇಷಿಯೋ. ಅಜಯ್ ಆ್ಯಂಡ್ ವಿಜಯದು ಪ್ರಾಫಿಟ್ ಎಷ್ಟು ಬರುತ್ತೆ, ಅಜಯ್ ಮತ್ತು ವಿಜಯನ ಕೂಡಿಸ್ಬಿಟ್ಟಿಲ್ಲಿ. ಸೊ ಅದರಿಂದ 117 ಪ್ಲಸ್ 78 ಕೂಡಿಸಿದಾಗ ನಮಗೆ ಎಷ್ಟು ಸಿಗುತ್ತೆ, 195 ಸಿಗುತ್ತೆ. ಆದ್ದರಿಂದ ಇಲ್ಲಿ ನೋಡಿ, 235 1 235 7 235 1 235 7 ಗುಣಾಕಾರ ಮಾಡಿದಾಗ ನಮಗೇನು ಸಿಗುತ್ತೆ, 7 ಇಲ್ಲಿ 35, 7 9 63, 66, 6 ಕೈಲ 7 1 7, ಇದೇನಾಗುತ್ತೆ 23 ಸಿಗುತ್ತೆ. ಅಲ್ಲ 23 ಅಲ್ಲ, ನಮಗೆ 13 ಸಿಗುತ್ತೆ. ಸಾರಿ, ನಾನು ನೋಡ್ರಿ ಏನೇನೋ ಆಗತ್ತೀನಿ. ಸೊ ಇದೇನಾಗುತ್ತೆ ನಮಗೆ 13,650 ಆನ್ಸರ್ ಆಗುತ್ತೆ, ಕರೆಕ್ಟಲ್ಲ. ಮಾರ್ಕರಲ್ಲಿ ಹೋಯಿತು, ಹಾಂ. ಸೊ 13,650 ಆಗುತ್ತೆ ಆನ್ಸರ್. ಸೊ ಅದರಿಂದ ಆಪ್ಷನ್ ನಂಬರ್ ಯಾವುದಾಗಿರುತ್ತೆ ನಮಗೆ, ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ. ಸೊ ಇಷ್ಟು ನಮಗೆ ಏನಾಗಿತ್ತು, ಇನ್ಕ್ರೀಸ್ ಆರ್ ಡಿಕ್ರೀಸ್ ವ್ಯಾಲ್ಯೂ ಕಾನ್ಸೆಪ್ಟ್ ಬಗ್ಗೆ ಇತ್ತು. ನಮಗೆ ಇನ್ಕ್ರೀಸ್ ಆರ್ ಡಿಕ್ರೀಸ್ ಕ್ಯಾಪಿಟಲ್ ಇದ್ದು ಕಾನ್ಸೆಪ್ಟ್ ಇತ್ತು ಇದು ಇಷ್ಟು ತನಕ. ಸೊ ಇವತ್ತಿನ ಕ್ಲಾಸಿನ ಲಾಸ್ಟ್ ಕಾನ್ಸೆಪ್ಟ್ ಆಗಿರುವಂಥದ್ದು ಯಾವುದಂದರೆ, ಇನ್ನೊಂದು ಕಾನ್ಸೆಪ್ಟು ಡೊನೇಷನ್ ಆ್ಯಂಡ್ ಟೆಕ್ಸ್ ಬೇಸ್ಡ್ ಕ್ವಶನ್ಸ್ ಅಂತ. ಸೊ ನೀವು ಈ ಥರ ಕೇಳಿರ್ತೀರಿ, ಏನಂತಂದರೆ ಈಗ ಯಾರೋ ಒಬ್ಬರು ಶ್ರೀಮಂತ ವ್ಯಕ್ತಿಗಳು ಟ್ಯಾಕ್ಸ್ಗಳನ್ನ ಕಟ್ಟಿರ್ತಾರೆ, ಕರೆಕ್ಟಲ್ಲ. ಶ್ರೀಮಂತ ವ್ಯಕ್ತಿಗಳು ಏನು ಮಾಡ್ತಾರೆ, ಅಂಬಾನಿ ಆಗಿರ್ಬೋದು, ಅಥವಾ ಇವರು ಟಾಟಾ
ಆದಿತ್ಯ ಬಿರ್ಲಾ ಅವರು ಏನು ಮಾಡ್ತಾರೆ, ಟ್ಯಾಕ್ಸ್ಗಳನ್ನ ಕಟ್ತಿರ್ತಾರೆ ಅವರು. ಸೊ ಗೌರ್ಮೆಂಟಿಗೆ ಅವರು ಪ್ರಾಫಿಟ್ ಗಳಿಸಿದ್ರಲ್ಲಿ ಒಂದು 30% ಟ್ಯಾಕ್ಸ್ ಕಟ್ಟೋದಾಗಿರಲಿ ಅಥವಾ 25% ಟ್ಯಾಕ್ಸ್ ಕಟ್ಟೋದಾಗಿರಲಿ, ಈ ಥರ ನೀವು ಕೇಳಿರ್ತೀರ. ಇನ್ ಕೇಸ್ ಅವರು ಟ್ಯಾಕ್ಸ್ ಕಟ್ಟಲಿಕ್ಕೆ ಏನಾಗುತ್ತೆ, ಅಲ್ಲೇನು ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ದವ್ರು ಏನು ಮಾಡಿದ್ರೆ ರೇಡ್ ಮಾಡ್ತಾರೆ ಇಲ್ಲಿ. ಸೊ ಅದ್ರ ಬಗ್ಗೆ ಇರುವಂಥದ್ದು ಪ್ರಾಬ್ಲಮ್ಸ್ ಯಾವ ಥರ ಇರುತ್ತೆ ಅದನ್ನು ಡಿಸ್ಕಸ್ ಮಾಡೋಣ. ನೋಡಿ ಇಲ್ಲಿ ಅದರಲ್ಲಿ ಫಸ್ಟ್ ಪ್ರಾಬ್ಲಮ್ ನೋಡಿ, ಎ ಆ್ಯಂಡ್ ಬಿ ಇನ್ವೆಸ್ಟ್ ಇನ್ ಎ ಬಿಸ್ನೆಸ್ ಇನ್ ದ ರೇಷಿಯೋ ಆಫ್ 3:2. If 5% of the total profit goes to charity and A share is 855, the total profit ಏನಾಗುತ್ತೆ ಅಂತ. ಅಂದರೆ ಎ ಮತ್ತು ಬಿ ಅವರು ಏನು ಮಾಡಿದ್ದಾರೆ, ಒಂದು ಬಿಸ್ನೆಸ್ಸಲ್ಲಿ ಏನು ಮಾಡಿದ್ದಾರೆ, ತಮ್ಮ ಇನ್ವೆಸ್ಟ್ಮೆಂಟ್ನ ಹಾಕಿದರು. ಎಷ್ಟು? 3%, ಮತ್ತು ಇವನು ಎಷ್ಟಾಗಿದ್ದಾನೆ 2% ಅಮೌಂಟ್ನ ಹಾಕಿದ್ದಾನೆ ಇಲ್ಲಿ. ಸೊ ಇನ್ವೆಸ್ಟ್ಮೆಂಟ್ ಇವರು ಮಾಡಿದ್ದಾರೆ ಇಲ್ಲಿ. ಅದರಲ್ಲಿ ಇವರು ಗಳಿಸಿದಂಥ ಟೋಟಲ್ ಪ್ರಾಫಿಟಲ್ಲಿ ಅದೇನಾಗಿದೆ, ಅದರಲ್ಲಿ 5% ಏನಾಗಿದೆ ಚಾರಿಟಿಗೆ ಹೋಗಿದೆ. ಸೊ 5% ಆಫ್ ದಿ ಟೋಟಲ್ ಪ್ರಾಫಿಟ್ ಅಂತ. ಟೋಟಲ್ ಪ್ರಾಫಿಟ್ ಏನಾಗಿದೆ, ಅದಕ್ಕೆ ಪ್ರಾಫಿಟು ಚಾರಿಟಿಗೆ ಹೋಗಿದೆ ಇಲ್ಲಿ. ಟೋಟಲ್ ಪ್ರಾಫಿಟ್ 5% ಆಫ್ ದಿ ಟೋಟಲ್ ಪ್ರಾಫಿಟ್ ಚಾರಿಟಿಗೆ ಹೋಗಿದೆ. ಅಂದರೆ ಎಷ್ಟು ಪರ್ಸೆಂಟ್ ಉಳಿತು ಇಲ್ಲಿ? 95% ಆಫ್ ದಿ 95% ಆಫ್ ದಿ ಎಷ್ಟು ಉಳಿತು? 95% ಉಳಿತು. 95% ಉಳಿತಲ್ಲ, ಇದನ್ನು ನಾವು ಏನಂತ ಬರೀಬೋದು, 95/100 ಆಫ್ ಟೋಟಲ್ ಪ್ರಾಫಿಟ್ ಏನಾಯಿತು ಉಳಿತಿಲ್ಲ ಇವ್ರದಲ್ಲಿ. ಒಂದು ನಿಮಿಷ, ಇದು ಟೋಟಲ್ ಪ್ರಾಫಿಟ್ ಇನ್ನು ಉಳಿದಿದೆ ಇಲ್ಲಿ. ಸೊ ಇದನ್ನೇನು ಮಾಡ್ತಾರೆ ಅಂದರೆ 95/100 ಅನ್ನೋ ಟೋಟಲ್ ಪ್ರಾಫಿಟಲ್ಲಿ ಏನು ಮಾಡ್ತಾರೆ, ಎ ಮತ್ತು ಬಿ ಡಿವೈಡ್ ಮಾಡ್ಕೊತಾರೆ. ಕರೆಕ್ಟಲ್ಲ? ಸೊ ನಾನು ನಿಮ್ಗೆ ಏನು ಹೇಳಿದ್ದೆ, ಇಲ್ಲಿ ಟೈಮ್ ಕೊಟ್ಟಿಲ್ಲ ಅಂದರೆ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂನ ಏನಾಗುತ್ತೆ, ನಮಗೆ ರೇಷಿಯೋ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ಇನ್ನು ರೇಷಿಯೋ ಏನಾಗುತ್ತೆ, ಪ್ರಾಫಿಟ್ ಏನಾಗುತ್ತೆ 3:2 ಅಂತ. ಆದ್ದರಿಂದ ನಮಗೇನು ಕೊಟ್ಟಿದ್ದಾನೆ ಇಲ್ಲಿ, ಎ ವ್ಯಾಲ್ಯೂ ಕೊಟ್ಟಿದ್ದಾನೆ ಇಲ್ಲಿ. ಸೊ ಎ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ ಅಂದರೆ 855 ಅಂತ ಕೊಟ್ಟಿದ್ದಾನೆ. ಸೊ ಆದ್ದರಿಂದ ನಮಗೇನಾಗುತ್ತೆ, ಎ ಶೇರ್ ಈಸ್ ಈಕ್ವಲ್ ಟು ನಮಗೇನಾಗುತ್ತೆ, ನಮಗೆ ಎದು ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದ 855 ಅಂತ. ಎ ಶೇರ್ ಈಸ್ ಈಕ್ವಲ್ ಟು ನಮಗೆ ಇಲ್ಲಿ ಎದು ವ್ಯಾಲ್ಯೂ ಎಷ್ಟಿತ್ತು, 3 ಇತ್ತು. ಕರೆಕ್ಟಲ್ಲ? ಸೊ ನಮಗೆ ಎದು ಪ್ರಾಫಿಟ್ ಕಂಡುಹಿಡಿಯಬೇಕಾದ್ರೆ 3/5 ಇಂಟು ನಾವೇನು ಮಾಡ್ಬೇಕಂದ್ರೆ ಅದರದ್ದು ಪ್ರಾಫಿಟ್ ಎಷ್ಟು ವ್ಯಾಲ್ಯೂ ಇತ್ತು ಇಲ್ಲಿ, 95 ಇತ್ತಲ್ಲ, 95. ಸೊ 95/100 ಆಫ್ ಟೋಟಲ್ ಪ್ರಾಫಿಟ್ ಅಂತ, ಟೋಟಲ್ ಪ್ರಾಫಿಟ್. ಸೊ ಆದ್ದರಿಂದ ನಮಗೆ ಇಲ್ಲಿ ಎ ಶೇರ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ, 855 ಅಂತ ಕೊಟ್ಟಿದ್ದಾನೆ ಇಲ್ಲಿ. 855 ಇಂಟು ಇವೆಲ್ಲ ನಮಗೆ ಈಗ ಟೋಟಲ್ ಪ್ರಾಫಿಟ್ ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಈ ಟೋಟಲ್ ಪ್ರಾಫಿಟ್ನ ಈ ಕಡೆ ಬಿಟ್ಟು ಇವೆಲ್ಲ ವ್ಯಾಲ್ಯೂನ ಏನು ಮಾಡಿ ಈ ಕಡೆ ತೊಗೊಂಬರ್ರಿ. ಈ ಕಡೆ ತೊಗೊಂಡಾಗ ಏನಾಗುತ್ತೆ ಅಂದರೆ ನಮಗೆ ಇದು 3 ಕೆಳಗಡೆ ಹೋಗುತ್ತೆ. ಸೊ /3 ಇಂಟು 5 ಮತ್ತು ಇದು /100 ಇಂಟು 95 ಅಂತ ಆಗುತ್ತೆ. ಸೊ ಅದರಿಂದ ಇದನ್ನು ಟೋಟಲ್ ಪ್ರಾಫಿಟ್ ವ್ಯಾಲ್ಯೂನ ಈ ಕಡೆ ಬರೀತೀನಿ, ಯಾಕಂದರೆ ಆ ಕಡೆ ಆನ್ಸರ್ ಬರೋಕ್ಕಾಗುತ್ತೆ. ಸೊ ಟೋಟಲ್ ಪ್ರಾಫಿಟ್ ಇಂಟು, ಆದ್ದರಿಂದ ನಮಗೇನಾಗುತ್ತೆ ಅಂದರೆ ಈಗ ನೋಡಿ ಇಲ್ಲಿ, ಸೊ ಅವಾಗೇನಾಗುತ್ತೆ ಅಂದರೆ ಇಲ್ಲಿ ಕಡಿತ ಹೊಡಿರಲಿ. ಸೊ ಇದನ್ನು 3ರಿಂದ ಕಡಿತ ಹೊಡೆದಾಗ ನಮಗೆ ಸಿಗುತ್ತೆ 3 1 3 ಎಷ್ಟಾಗುತ್ತೆ, 25 ಆಯಿತು. 3 8 24 ಮತ್ತೇನಾಯಿತು, 3 5 15 ಮತ್ತು ಇದು 5ರಿಂದ ಕಡಿತ ಹೊಡೆದಾಗ 5 1 ಸಾರಿ ಇಲ್ಲಿ ಆ್ಯಕ್ಚುಲಿ ನಾನು ಇಲ್ಲಿ ನೋಡಿರಿ ಎಲ್ಲಿ ಮಿಸ್ಟೇಕ್ ಆಗಿದೆ ಗೊತ್ತಾ, ನಾನು ನಿಮಗೆ 95 100 ಬರ್ಕೋಬಾರ್ದು. ಇಲ್ಲಿ ಇದು ಕಡೆ ಹೋದ್ರೆ ಏನಾಗುತ್ತೆ, ಮೇಲೆ 100 ಆಗುತ್ತೆ, ಕೆಳಗೇನಾಗುತ್ತೆ 95 ಆಗುತ್ತೆ ಅಂತ ಹೇಳಿದ್ದೆ. ಬಟ್ ಇದು ಬರ್ದಿಲ್ಲ ಇಲ್ಲಿ 95. ಆದ್ದರಿಂದ ಇದನ್ನು ಮತ್ತೆ ಕಡಿತ ಹೊಡೆದಾಗ ಏನಾಗುತ್ತೆ, 5 1 5 19. ಸೊ ಮತ್ತೇನಾಗುತ್ತೆ, ಇದು ಕಡಿತ ಹೊಡೆದ್ರೆ 19 1. ಸೊ ಎಷ್ಟಾಯಿತು, 28ರಲ್ಲಿ 19 ತೆಗೆದ್ರೆ ಎಷ್ಟಾಗುತ್ತೆ ನಮಗೆ, 28ರಲ್ಲಿ 19 ತೆಗೆದ್ರೆ ನಮಗೆ 9 ಮತ್ತು 19 95 ಸೇಮ್. ಆದ್ದರಿಂದ ನಮಗೆ ವ್ಯಾಲ್ಯೂ ಎಷ್ಟಾಗುತ್ತೆ, ಇದು ಟೋಟಲ್ ಪ್ರಾಫಿಟ್ ಎಷ್ಟು ಸಿಗುತ್ತೆ, 1500 ರೂಪಾಯಿ ಸಿಗುತ್ತೆ. ಸೊ ಆನ್ಸರ್ ಏನಾಯಿತು, ಟೋಟಲ್ ಪ್ರಾಫಿಟ್ 1500 ಅಂತ. ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್. ಸೊ ಫಸ್ಟಲ್ಲಿ ಅವರು ಈ ಪ್ರಾಬ್ಲಮ್ ಬೇಕಿದ್ರೆ ಇನ್ನೊಂದು ಸರಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನೋಡ್ರಲ್ಲಿ ಟೋಟಲ್ ಪ್ರಾಫಿಟಲ್ಲಿ ಅವ್ರು ಏನು ಮಾಡಿದ್ರು, 5% ಚಾರಿಟಿ ಕೊಟ್ಟಿದ್ರು. ಸೊ 5% ಚಾರಿಟಿ ಕೊಡಿದ್ಮೇಲೆ ಇನ್ನು ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಉಳಿತು, 95/100 ಉಳಿತು. ಈ 95/100 ಇದರದ್ದು ವ್ಯಾಲ್ಯೂ ಈಕ್ವಲ್ ಇದೆ, ಟೋಟಲ್ ಪ್ರಾಫಿಟ್ ವ್ಯಾಲ್ಯೂ ಈಕ್ವಲ್ ಇದೆ. ಸೊ ಅದಕ್ಕೆ ಟೋಟಲ್ ಪ್ರಾಫಿಟ್ ಏನಾಗಿದೆ, ಗುಣಾಕಾರ ಆಗಿದೆ. ಆದ್ದರಿಂದ ಎ ಶೇರ್ ಈಸ್ ಈಕ್ವಲ್ ಟು ನಾವೇನು ಬರ್ತೀವಿ, ಎದು ಶೇರ್ ಈಸ್ ಈಕ್ವಲ್ ಟು 3/5 ಇಂಟು 95/100 ಅಂತ ಬರ್ದಿದ್ವಿ. 9500 ಇಂಟು ಟೋಟಲ್ ಪ್ರಾಫಿಟ್ ಅಂತ. ಸೊ ಅದರಲ್ಲಿ ನಮಗೆ ಟೋಟಲ್ ಪ್ರಾಫಿಟ್ ವ್ಯಾಲ್ಯೂ ಬೇಕಂದರೆ ನಾವು ಏನು ಮಾಡ್ಕೋ, ಎ ಶೇರಿಂದ ಡಿವೈಡ್ ಮಾಡ್ಕೋಬೇಕು ಎಲ್ಲ ವ್ಯಾಲ್ಯೂನ. ಅವಾಗ ಏನಾಗುತ್ತೆ, ನಮಗೆ ಟೋಟಲ್ ಪ್ರಾಫಿಟ್ ವ್ಯಾಲ್ಯೂ ಬರುತ್ತೆ. ಸೇಮ್ ಬೇಕಿದ್ರೆ ನಿಮಗೆ ಇನ್ನೊಂದು ಪ್ರಾಬ್ಲಮ್ ಅದೇ ಥರನೇ ಇದೆ, ನೋಡಿ ಇಲ್ಲಿ ಯಾವ ಥರ ಅಂತ. A and B together start a business and invest
ಇನ್ ದಿ ರೇಷಿಯೋ ಆಫ್ 5:4 ಅಂತ ಸೇಮ್ ಅದೇ ಥರ ಎ ಮತ್ತು ಬಿ ಏನು ಮಾಡಿದ್ದಾರೆ, ಒಂದು ಇನ್ವೆಸ್ಟ್ಮೆಂಟ್ ಹಾಕಿದ್ದಾರೆ ಇಲ್ಲಿ ಎಷ್ಟು 5:4 ಅಂತ. ಇಲ್ಲಿ ನಮಗೆ ಯಾವುದೇ ಥರ ಟೈಮಿಂಗ್ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ, ನಮಗೆ ಅದೇ ಪ್ರಾಫಿಟ್ ವ್ಯಾಲ್ಯೂಗೆ ಕನ್ವರ್ಟ್ ಆಗುತ್ತೆ. ಸೊ ಪ್ರಾಫಿಟ್ ಈಸ್ ಈಕ್ವಲ್ ಟು 5:4 ಅಂತ. ಆದ್ದರಿಂದ ಅವ್ರೇನು ಮಾಡಿದ್ದಾರೆ 10% ಏನು ಮಾಡಿದ್ದಾರೆ ಡಿಪಾಸಿಟ್ ಮಾಡಿದ್ದಾರೆ ಇಲ್ಲಿ ಟ್ರಸ್ಟಲ್ಲಿ. ಆಮೇಲೆ ಏನೋ ಉಳಿದಿದ್ದ ಅಮೌಂಟ್ ಏನು ಮಾಡಿದ್ದಾರೆ ಅವರು, ಉಳಿದಿದ್ದ ಅಮೌಂಟನ್ನು ಏನು ಮಾಡಿದ್ರೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ದಾರೆ ಇಬ್ಬರು ನೋಡುವ ಅಂತ. ಆವಾಗ ನೋಡಿ ಇಲ್ಲಿ ಏನಾಗುತ್ತಾ, ನಮಗೆ 10% ಏನಾಗಿತ್ತು ಡಿಪಾಸಿಟ್ ಮಾಡಿದರು, ಕರೆಕ್ಟ್ ಅಲ್ಲ. ಸೊ ಡಿಪಾಸಿಟ್ ಮಾಡಿದ್ಮೇಲೆ ನಮಗೆ ಇನ್ನೂ ಎಷ್ಟು ಉಳಿತು ಪ್ರಾಫಿಟಲ್ಲಿ 90% ಉಳಿತು. ಸೊ 90/100 ಆಫ್ ಟೋಟಲ್ ಪ್ರಾಫಿಟ್ ಉಳಿತು ಇಲ್ಲಿ ನಮಗೆ ಇನ್ನು, ಕರೆಕ್ಟ್ ಅಲ್ಲ. ಸೊ ನಮಗೆ ಇನ್ನೂ ಎಷ್ಟು ಉಳಿತು 90/100 ಇಂಟು ಟೋಟಲ್ ಪ್ರಾಫಿಟ್ ಅಷ್ಟು ಉಳಿತು. ಈಗ ನಮಗೆ ಅದರಲ್ಲಿ ಬಿ ಶೇರ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಇಲ್ಲಿ. ಬಿ ಶೇರ್ ವ್ಯಾಲ್ಯೂ ಎಷ್ಟಿದೆ 4 ಇದೆ. ಸೊ ಬಿ ಶೇರ್ ಈಸ್ ಈಕ್ವಲ್ ಟು ನಮಗೆ ಪ್ರಾಫಿಟಲ್ಲಿ ಬಿ ಪ್ರಾಫಿಟ್ ಎಷ್ಟೈತಿ, ಬಿ ಪ್ರಾಫಿಟ್ 4 ಐತಿ. 4 ನಮ್ಗೆ ಟೋಟಲ್ ಪ್ರಾಫಿಟ್ ಕಂಡುಹಿಡಬೇಕಂದ್ರೆ ಇದು ಟೋಟಲ್ ಪ್ರಾಫಿಟಿಂದ ಡಿವೈಡ್ ಮಾಡಬೇಕು. ಸೊ 5 + 4 9 ಇಂಟು, ಸೊ ಇದರಲ್ಲಿ ಉಳ್ಕಿದ ಪ್ರಾಫಿಟ್ ಎಷ್ಟಿತ್ತು 90/100 ಇಂಟು ಟೋಟಲ್ ಪ್ರಾಫಿಟ್ ವ್ಯಾಲ್ಯೂ. ಆದ್ದರಿಂದ ಬಿ ಶೇರ್ ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ 1200 ಕೊಟ್ಟಿದ್ದಾನೆ ಇಲ್ಲಿ. ಸೊ ಬಿ ಶೇರ್ ವ್ಯಾಲ್ಯೂ 1200 is equal to 4/9 ಇಂಟು 90/100 ಇಂಟು ಟೋಟಲ್ ಪ್ರಾಫಿಟ್ ವ್ಯಾಲ್ಯೂನ ನಾನು ಪಿ ಅಂತ ಮೆನ್ಷನ್ ಮಾಡ್ತೀನಿ. ಸೊ ಆದ್ದರಿಂದ ನಮಗೆ ಪಿ ವ್ಯಾಲ್ಯೂ ಬೇಕಂದರೆ ನಾನು ಮಾಡಬೇಕು ಎಲ್ಲ ವ್ಯಾಲ್ಯೂನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಸೊ 1200 ಇಂಟು 9 ಇಂಟು 100 ಡಿವೈಡೆಡ್ ಬೈ 4 ಇಂಟು 90 ಅಂತ. ಸೊ ಆದ್ದರಿಂದ ನಮಗೇನಾಗುತ್ತೆ 4 1 4 3 12 ಮತ್ತು 9 1 ಸೊ ಏನಾಗುತ್ತೆ 1 0 ಕ್ಯಾನ್ಸಲ್ ಆಯಿತು. ಆದ್ದರಿಂದ ನಮಗೇನು ವ್ಯಾಲ್ಯೂ ಸಿಗುತ್ತೆ 30 ಇಂಟು ನಮಗೇನು ಸಿಗುತ್ತೆ 100 ಸಿಗುತ್ತೆ 100. ಆದ್ದರಿಂದ ನಮಗೆ ಪಿ ಟೋಟಲ್ ಪ್ರಾಫಿಟ್ ವ್ಯಾಲ್ಯೂ ಎಷ್ಟು ಸಿಗುತ್ತೆ 3000 ಸಿಗುತ್ತೆ, ಕರೆಕ್ಟ್ ಅಲ್ಲ. ಅದರಿಂದ ಯಾವುದು ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಗ್ತಿದೆ ಅಂತ ಅನ್ಕೊತೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಬೇಕಿದ್ರೆ ನಾನು ಮತ್ತೊಂದು ಸಲ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡಬೇಕು ನಾವು ಟೋಟಲ್ ಪ್ರಾಫಿಟಲ್ಲಿ ಎಷ್ಟು ಪರ್ಸೆಂಟೇಜ್ ವ್ಯಾಲ್ಯೂನ ಚಾರಿಟಿಗೆ ಕೊಟ್ಟಿದ್ರು ಅಂತ. ಸೊ ಸೇಮ್ ಇದು ಪ್ರಾಬ್ಲಮ್ ಏನಾಯಿತು ಫಸ್ಟ್ ಪ್ರಾಬ್ಲಮ್ ಥರನೇ ಇದೆ, ಏನು ಡಿಫ್ರೆನ್ಸ್ ಇಲ್ಲ. ಸೊ ಎ ಮತ್ತು ಬಿ ಏನು ಮಾಡಿದ್ದಾರೆ, ಅವ್ರದ್ದು ಇನ್ವೆಸ್ಟ್ಮೆಂಟು ಅಥವಾ ಪ್ರಾಫಿಟ್ ಎಷ್ಟಿದೆ 3:2 ಅಲ್ಲಿ ಇದೆ. ಇಲ್ಲಿ 3:2 ಎಲ್ಲಿದೆ, ಅದರಲ್ಲಿ ಏದು ಎಷ್ಟಿತ್ತು, ಏದು ಪ್ರಾಫಿಟ್ ಎಷ್ಟಿತ್ತು, ಅಯಾನ್ದು ಎಷ್ಟಿತ್ತು ಪ್ರಾಫಿಟು 8550 ಇತ್ತು. ಆದ್ದರಿಂದ ಅಯಾನ್ ಶೇರ್ ಈಸ್ ಈಕ್ವಲ್ ಟು ಅವ್ರು ಎಷ್ಟು ಪರ್ಸೆಂಟ್ ಚಾರಿಟಿ ಕೊಡಿದ್ರು, ಪ್ರಾಫಿಟಲ್ಲಿ ಎಷ್ಟು ಡೊನೇಟ್ ಮಾಡಿದ್ರೆ 5% ಡೊನೇಟ್ ಮಾಡಿದ್ರೆ ಎಷ್ಟು ಉಳಿತು 95/100 ಆ ಪಿ ಎಷ್ಟು ಉಳಿತು. ಮತ್ತು ನಮಗೆ ಎ ವ್ಯಾಲ್ಯೂ ಎಷ್ಟಿದೆ 3 ಐತಿ, ಅದರಲ್ಲಿ ಎಷ್ಟು ನಾವು ಟೋಟಲ್ ಪ್ರಾಫಿಟ್ ಅಂತ ಡಿವೈಡ್ ಮಾಡಬೇಕು, ಕರೆಕ್ಟ್ ಅಲ್ಲ. ಆದ್ದರಿಂದ ನಮ್ಗೆ ಅದ್ರದ್ದು ಅಯಾನ್ ಶೇರ್ ಎಷ್ಟು ಕೊಟ್ಟಿದ್ರು ಅವರು 8550 ಡಿವೈಡ್ ಬೈ ಇಂಟು ಇದೆ ನೋಡ್ರಿ ಇಲ್ಲಿ ಎಲ್ಲ ವ್ಯಾಲ್ಯೂಗಳನ್ನ ಮೇಲೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನಾಗುತ್ತೆ 5 × 100 ಡಿವೈಡೆಡ್ ಬೈ 95 × 3. ಸೊ ಈಸ್ ಈಕ್ವಲ್ ಟು ನಮಗೆ ಟೋಟಲ್ ಪ್ರಾಫಿಟ್ ವ್ಯಾಲ್ಯೂ. ಅದರಿಂದ ಏನಾಗುತ್ತೆ, ಸೊ ನೋಡಿ ಇಲ್ಲಿ 95 1 95 5 ಮತ್ತು ಏನಾಗಿತ್ತು ಇಲ್ಲಿ ನಮಗೆ 3 1 ಮತ್ತು ಯಾವುದರಿಂದ ಡಿವೈಡ್ ಆಗುತ್ತಾ. ಸೊ 95 1 95 5 ಆಯಿತಾ, 5 1 5 5 25 ಅಲ್ಲಲ್ಲ 95 ಇದರಿಂದ ಆಗಲ್ಲ, 95 8 5 40 ಅಲ್ಲಲ್ಲ 95ರಿಂದ ಆಗುತ್ತೆ, ಸಾರಿ 95 9 ಆಗುತ್ತೆ, 95 9 ಮತ್ತು ಇದು 3 1 3 ಆದ್ದರಿಂದ ನಮಗೇನಾಗುತ್ತೆ ಟೋಟಲ್ ಪ್ರಾಫಿಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು, ಸೊ ಈ 3 × 5 × 100 ಉಳಿತು. ಸೊ ಟೋಟಲ್ ಪ್ರಾಫಿಟ್ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 15,000 ಸಿಗುತ್ತೆ. ಸೊ ಯಾವುದು ಆಪ್ಷನ್ ನಂಬರ್ 15,000 ಇಲ್ಲಿ ಇನ್ನೊಂದು 0 ಉಳಿತು. ಸೊ ಸಾರಿ ಇದು 30, ಇಲ್ಲಿ 90 ಉಳಿದಿತ್ತು 90. ಸೊ ಆದ್ದರಿಂದ ನಮ್ಗೆ ಏನೇನು ಸಿಗುತ್ತೆ ಇಲ್ಲಿ ಇನ್ನೊಂದು ಒಂದ್ಸರಿ ಬರಿತೀನಿ, 30ರಿಂದ ಕಡಿತಾ ಇತ್ತು. ಸೊ ಇಲ್ಲಿ 30 ಬರಿಬೇಕು, ಇಲ್ಲಿ ಆ್ಯಕ್ಚುಲಿ 30 ಬರೆದಿಲ್ಲ ಅಷ್ಟೇ. ಸೊ 30 × 5 × 100 ಆದ್ದರಿಂದ 15,000 ಬರುತ್ತೆ ಆನ್ಸರ್. ಯಾವುದು ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಇವತ್ತಿನ ಕ್ಲಾಸಲ್ಲಿ ಲಾಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು ಆ್ಯಂಡ್ ಲಾಸ್ಟ್ ಕಾನ್ಸೆಪ್ಟ್ದು ಪ್ರಾಬ್ಲಮ್ ಇದು. ಸೊ ನೋಡಿ ಇಲ್ಲಿ ಅತುಲ್ ರೀಡರ್ ಪಬ್ಲಿಕೇಶನ್ ಮೇಕ್ಸ್ ಎ ಪ್ರಾಫಿಟ್ ಆಫ್ ದಿ 9 lakh ಅಂತ, 20% ಆಫ್ ವಿಚ್ ಇಸ್ ಪೇಡ್ ಆಸ್ ಟ್ಯಾಕ್ಸಸ್ ಅಂತ.
if the rest is divided among the partners PQR in the ratio ಇಷ್ಟು ರೇಷಿಯೋ ಇದ್ದರೆ ದೆನ್ ದ ಶೇರ್ಸ್ ಆಫ್ ದಿ PQR ಏನು ವ್ಯಾಲ್ಯೂ ಬರುತ್ತೆ ಕಂಡುಹಿಡ್ಕೋಬೇಕು. ಸೊ ನಮಗೆ ಮೊದಲಿಂದಾಗಿ 99 ಲಕ್ಷ ಇತ್ತು ವ್ಯಾಲ್ಯೂ, ಕರೆಕ್ಟ್ ಅಲ್ಲ? 9 ಲಕ್ಷ ಪ್ರಾಫಿಟ್ ಬಂದಿತ್ತು. ಅದರಲ್ಲಿ ನಾವು 20% ಟ್ಯಾಕ್ಸ್ ಕಟ್ಟಿದ್ವಿ. ಟ್ಯಾಕ್ಸ್ ಅಂದ್ರೆ ಅರ್ಥನೂ ಮೈನಸ್. ನಾವು ಎಷ್ಟು ವ್ಯಾಲ್ಯೂನ 20% ಕಳೆದ್ಮೇಲೆ ನಮಗೆ ಎಷ್ಟು ವ್ಯಾಲ್ಯೂ ಉಳಿತಂತ. ಅದರಲ್ಲಿ 100ರಲ್ಲಿ 20% ಟ್ಯಾಕ್ಸ್ ಅಂದರೆ ಎಷ್ಟು ಅರ್ಥ? 80 ಅಂತ. ಸೊ ಅದರಿಂದ ನಮಗೆ ಎಷ್ಟು ವ್ಯಾಲ್ಯೂ ಉಳಿತು? 7,20,000 ಏನಾಗಿದೆ ನಮ್ಮ ತಲೆ ಉಳಿದಿದೆ. ಈ 7,20,000 ಏನು ಮಾಡ್ತೀವಿ ನಾವು? PQR ನೋಡೋ ಹಂಚ್ತೀವಿ. ಆದ್ದರಿಂದ PQR ವ್ಯಾಲ್ಯೂನ ಹಂಚಿದಾಗ ನಮ್ಗೆ ಏನೇನು ರೇಷಿಯೋ ಬರುತ್ತೆ ಅದು ಬರ್ಕೊಂಡ್ಬಿಟ್ರೆ. ಸೊ Pದು 1 ರೇಷಿಯೋ, Qದು ಎಷ್ಟಿದೆ? 1/2 ಇದೆ, 1/2 ಮತ್ತು Rದು ಎಷ್ಟಿದೆ? 2 ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? 1 ರೇಷಿಯೋ. ಇದನ್ನು 2/2 ಪ್ಲಸ್ 1 3/2 ಅಂತ, 3/2 ಮತ್ತು ರೇಷಿಯೋ 2 ಅಂತ. ಸೊ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ನಮಗೇನು ಸಿಗುತ್ತೆ? 2:3:4 ಅಂತ. ಸೊ ನಮಗೆ 2:3:4 ಇದರದ್ದು ಟೋಟಲ್ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ? ಸೊ 9 ಆಯಿತು. ಸೊ 9ರದ ವ್ಯಾಲ್ಯೂ 7,020 ಆದರೆ 9ರದ ವ್ಯಾಲ್ಯೂ 7,20,000 9ರದ ವ್ಯಾಲ್ಯೂ ಆದರೆ ನಮಗೆ ಪ್ರತಿಯೊಂದ್ರದ್ದು ವ್ಯಾಲ್ಯೂ ಕಂಡುಕೋಬೇಕಿಲ್ಲ. ಕಂಡುಕೋಬೇಕಂದ್ರೆ 9 8. ಸೊ ಇದೇನಾಗುತ್ತೆ ನಮಗೆ 8,000 ಆಗುತ್ತೆ. ಸೊ ಈ 8,000ನ ಇದರಿಂದ ಮತ್ತು ಇದರಿಂದ ಗುಣಾಕಾರ ಮಾಡಿದ್ರೆ ನಮಗೆ ಏನಾಗುತ್ತೆ? ಆನ್ಸರ್ ಸಿಗ್ಬಿಡುತ್ತೆ. ಸೊ ಆದ್ದರಿಂದ P = 2ರಿಂದ 5ನ್ನು 8ನ್ನು ಗುಣಾಕಾರ ಮಾಡಿದ್ರೆ ನಮಗೆ ಸಿಗುತ್ತೆ 1,60,000 ಸಿಗುತ್ತೆ. ಅದೇ ಥರ Q ವ್ಯಾಲ್ಯೂ 3 × 8 = 24, 2,40,000. ಅದೇ ಥರ R ವ್ಯಾಲ್ಯೂ. ಸೊ 4ರಿಂದ ಗುಣಾಕಾರ ಮಾಡಿದ್ರೆ ನಮಗೆ ಸಿಗುತ್ತೆ 4 × 8 = 32, 3,20,000 ಆನ್ಸರ್ ಆಗುತ್ತೆ. ಸೊ ಆದ್ದರಿಂದ PQR ವ್ಯಾಲ್ಯೂ ಏನೇನು ಬರುತ್ತೆ ನಮಗೆ? 1,60,000, 2,40,000 ಮತ್ತು 3,20,000. ಸೊ ಯಾವುದು? ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಇಷ್ಟು ಇವತ್ತಿನ ಕ್ಲಾಸಿನ ಕಾನ್ಸೆಪ್ಟ್ ಆಗಿದ್ದು. ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಏನೇನು ಕಾನ್ಸೆಪ್ಟ್ ಕಲ್ತೀವಿ ಅಂದರೆ, ಫಸ್ಟ್ನೇದಾಗಿ ನಾವು ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಕ್ಯಾಪಿಟಲ್ ಬಗ್ಗೆ ಕಲ್ತೀವಿ. ಸೊ ಕ್ಯಾಪಿಟಲ್ಲಿ ಕೆಲವೊಂದು ಟೈಮ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡಿದಾಗ ಏನೇನು ನಮಗೆ ಪ್ರಾಫಿಟ್, ಪಾರ್ಟ್ನರ್ಶಿಪ್ಪಲ್ಲಿ ಏನೇನು ಪ್ರಾಫಿಟ್ ಬರ್ತಾವೆ. ಮತ್ತು ಇನ್ನೊಂದು ಕಾನ್ಸೆಪ್ಟ್ ಬಗ್ಗೆ ನಾವು ಯಾವುದು? ಡೊನೇಷನ್ ಕೊಟ್ಟಾಗ. ಈಗ ಇನ್ ಕೇಸ್ ನಾವು ಯಾವುದಾದ್ರೂ ಡೊನೇಷನ್ ಟೋಟಲ್ ಪ್ರಾಫಿಟ್ ಗಳಿಸ್ತಿಲ್ಲ, ಡೊನೇಷನ್ ಮತ್ತು ಟ್ಯಾಕ್ಸನ್ನು ಕೊಟ್ಟಾಗ ಅದೊಂಥರ ಯಾವ ಥರ ಪ್ರಾಬ್ಲಮ್ಗಳಿರ್ತವೆ, ಅದನ್ನು ಹೇಗೆ ಸಾಲ್ವ್ ಮಾಡುತ್ತೋ ಇವತ್ತಿನ ಕ್ಲಾಸಲ್ಲಿ ಕಲ್ತೀವಿ. ಸೊ ಮೇ ಬಿ ಇನ್ನೊಂದು 2 ಅಥವಾ 1 ಕ್ಲಾಸಲ್ಲಿ ಏನಾಗುತ್ತೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ ಇವತ್ತಿನ ಕ್ಲಾಸ್ ನಿಮಗೆ ಹೇಗೆ ಅನ್ನಿಸ್ತು, ಮತ್ತು ಇವತ್ತಿನ ಕ್ಲಾಸ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳಿ. ಮತ್ತು ನಮ್ಮ ಕ್ಲಾಸ್ ನಿಮ್ಗೆ ಲೈಕ್ ಆಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಾಮೆಂಟ್ ಮಾಡಿ, ಮತ್ತು ಈ ಥರ ನಿಮ್ಮ ಫ್ರೆಂಡ್ಸ್ಗೂ ಗ್ರೂಪ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು.